वापस hold your breath. When you're releasing, that time you release your breath also. Take breath and hold your breath. Now release. Next. ಇದು ಸಹ ಹಾಗೆ ಕ್ಲಾಕ್ ವೈಸ್ ಇಲ್ಲಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ, ಶೋಲ್ಡರ್ಗೆ ಎಷ್ಟು ರಿಲೀಸ್ ಆಗುತ್ತೆ. ನಾವು ಕೆಲವೊಮ್ಮೆ ನೆಕ್ ಪೇನ್ ಇಂದ ಡ್ರೈವಿಂಗ್ ಮಾಡುವಾಗ ನಮ್ಗೆ ಲೆಫ್ಟ್ ರೈಟ್ ಏನು ಟರ್ನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆವಾಗ ಇದೆಲ್ಲ ಸೂಕ್ಷ್ಮ ವ್ಯಾಯಾಮವನ್ನು ಮಾಡಿಕೊಂಡು ನಮ್ಮ ನೆಕ್ ಅನ್ನು ಕರೆಕ್ಟ್ ಇಟ್ಕೊಳ್ಬಹುದು. ಈಗ ನಾವು ನಿಧಾನವಾಗಿ ಎದ್ದು ನಿಂತ್ಕೊಳ್ಳೋಣ. ಯೋಗಿಕ್ ಜೋಗಿಂದ ಪ್ರಾರಂಭ ಮಾಡೋಣ. ಸೂಕ್ಷ್ಮ ವ್ಯಾಯಾಮಗಳು ಮಧ್ಯ ಮಧ್ಯದಲ್ಲಿ ಮಾಡ್ತಾ ಹೋಗೋಣ. ಎಲ್ಲರೂ ಎದ್ದು ಯೋಗಿಕ್ ಜೋಗಿಂಗ್. ಫಸ್ಟ್ ಸ್ಟೆಪ್ ನೋಡಿ, ಅವರವರ ಯಾರಿಗೆ ಎಷ್ಟು ಆಗುತ್ತೆ ಅಷ್ಟು, ಅವರವರ ಸಾಮರ್ಥ್ಯದಷ್ಟು. ಯಾರಿಗೆ ನೀ ಪೇನ್ ಇದೆ ಅವ್ರು ಜಸ್ಟ್ ಈ ರೀತಿ ಮಾಡಿದ್ರೆ ಸಾಕು. ಅವರಿಗೆ ಎಷ್ಟು ಆಗುತ್ತೆ ಅಷ್ಟು, ಇಷ್ಟೇ ತೆಗಿಲಿಕ್ಕೆ ಆಗುತ್ತೆ ಅಂದ್ರೆ ಅವರವರ ಸಾಮರ್ಥ್ಯದಷ್ಟು. ಯಾರಿಗೆ ಆಗುತ್ತೆ ಅವ್ರು ಸ್ವಲ್ಪ ಈ ರೀತಿ ಮಾಡ್ಕೊಳ್ಬಹುದು. Next, second pose. ನಾವು ಫಾಸ್ಟ್ ಮಾಡ್ತೀವಿ ಅಂತ ಹೈ ಬಿಪಿ ಹಾರ್ಟ್ ಪ್ರಾಬ್ಲಮ್ ಇದ್ದವರು ಇದನ್ನು ಖಾಲಿ ಈ ರೀತಿ ನಿಂತ್ಕೊಂಡು ಸಹ ಮಾಡ್ಕೊಳ್ಬಹುದು. ಒಂದು ವೇಳೆ ತುಂಬಾ ಹೈ ಇದ್ರೆ ಅವ್ರು ಮಾಡೋದು ಬೇಡ. ಈಗ ಹೈ ಬಿಪಿ ಇರುತ್ತೆ ಆದ್ರೆ ನಾರ್ಮಲ್ ಕಂಡೀಷನ್ ಅಲ್ಲಿ ಇರುತ್ತೆ, ಮೆಡಿಸಿನ್ ತಗೊಂಡು ಅವಾಗ ಮಾಡ್ಕೊಳ್ಬಹುದು. ಈ ರೀತಿ ಈಗ ಥರ್ಡ್ ಪೋಸ್ಚರ್, ಈ ರೀತಿ ಕಾಲನ್ನು ಎತ್ತಿ. ಯಾರಿಗೆ ಹೈ ಬಿಪಿ ಇದೆ ಅವರು ಸ್ಲೋ, ಹಾರ್ಟ್ ತೊಂದರೆ ಇದ್ದವರು ಸ್ಲೋ, ನಿಂತಲ್ಲೇ ಈ ರೀತಿ ಮಾಡಿದ್ರೆ ಸಾಕು. ಮತ್ತೆ ಇಲ್ದಿದ್ರೆ ಸ್ವಲ್ಪ ಫಾಸ್ಟ್. ನೆಕ್ಸ್ಟ್ ಚೇಂಜ್. ಇದು ನೀ ಜಾಯಿಂಟಿಗೋಸ್ಕರ. ಯಾರಿಗೆ ಆಗುತ್ತೆ ಅವರು ಸಂಪೂರ್ಣವಾಗಿ ಕೂತ್ಕೊಳ್ಬಹುದು. ಈ ರೀತಿ ಸಂಪೂರ್ಣವಾಗಿ ಕೂತ್ಕೊಂಡು ಹೇಳ್ಬಹುದು. ಇಲ್ಲಿದ್ರೆ ಇಷ್ಟೇ ಮಾಡಿದ್ರೆ ಸಾಕು. ಅವರ ಸಾಮರ್ಥ್ಯದಷ್ಟು. ಇದರಲ್ಲಿ ಕೆಲವರು ಫ್ರಂಟ್ ಬೆಂಡ್ ಆಗ್ತಾ ಇದ್ದಾರೆ. ಫ್ರಂಟ್ ಬೆಂಡ್ ಆಗ್ಲಿಕ್ಕೆ ಇಲ್ಲ. ನಿಮ್ಮ ಬೆನ್ನನ್ನು ಕತ್ತನ್ನು ನೇರ ಇಟ್ಕೊಂಡು ಎಷ್ಟು ಸಾಧ್ಯ ಇದೆ ಅಷ್ಟು ಮಾಡಿ. ಎಷ್ಟು ಸಾಮರ್ಥ್ಯ ಇದೆ. ಯಂಗ್ಸ್ಟರ್ ಎಲ್ಲ ಕೂತ್ಕೊಂಡು ಹೇಳ್ಬೋದು. ಮತ್ತೆ ಸ್ವಲ್ಪ ಏಜ್ ಆದವರಿಗೆ ಅವರು ಹಾಫ್ ಸಿಟ್ಟಿಂಗ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಚೇಂಜ್. ನಾವು ಕೈಯನ್ನು ನೇರ ಇಟ್ಕೊಳ್ಳೋಣ. ಈ ರೀತಿ ಮಾಡ್ಕೊಳ್ಬಹುದು. ನೋಡಿ, ಯಾರಿಗೆ ಆಗುತ್ತೆ ಸಂಪೂರ್ಣವಾಗಿ ಈ ರೀತಿ ಕೂತ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ.
ಮಾಡ್ಕೊಳ್ಳಿ. ನೆಕ್ಸ್ಟ್ ಚೇಂಜ್ ಈ ರೀತಿ ಎಷ್ಟಾಯ್ತು ಅಷ್ಟು ಕಾಲು ಹಿಂದ್ಗಡೆ ಕಾಲು ನೇರ. चेंज साइड चेंज. पीछे वाले पैर को सीधा रखना है, पीछे वाले पैर से नील डाउन नहीं करना है और ऊपर देखेंगे. नेक्स्ट चेंज. ಉಸಿರನ್ನು ತಗೊಳ್ತಾ ಹಿಂದೆ, ಉಸಿರನ್ನು ಬಿಡ್ತಾ ಮುಂದೆ. ನೆಕ್ಸ್ಟ್ ಚೇಂಜ್. ನಿಧಾನವಾಗಿ, ಯಾರಿಗೆ ಆಗುತ್ತೆ ಸಂಪೂರ್ಣ ಬೆಂಡಾಗಿ, ಯಾರಿಗೆ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಬೆಂಡಾದ್ರೆ ಸಾಕು. ನಿಮ್ಮ ಹೀಲ್ ವರೆಗೆ ನಿಮ್ಮ ಕೈ ಹೋಗ್ಬೇಕು. ಕೆಲವರಿಗೆ ಈ ರೀತಿ ಪೂರ್ತಿ ಹೋಗುತ್ತೆ, ಆ ರೀತಿ ಪೂರ್ತಿ ಬೆಂಡ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಚೇಂಜ್. ಇದು ಈಗ ಈ ರೀತಿ ಕೋಣಾಸನ ಅಂತ ಹೇಳೋದು. ಇದಕ್ಕೆ ಕೈಯನ್ನು ಮೇಲೆ ನೋಡಿ ಈ ರೀತಿ. ಈಗ ಇದು 9th ಆಯ್ತು. 10th ಪೋಸ್ಚರ್ ಪಾದ ಹಸ್ತಾಸನ. ಯಾರಿಗೆ ಫಾಸ್ಟ್ ಬೇಕು ಅವ್ರು ಫಾಸ್ಟ್ ಮಾಡ್ಕೊಳ್ಬಹುದು. 10th ಪಾದ ಹಸ್ತಾಸನ. ಹಿಂದಕ್ಕೆ ಹೋಗಿ ಉಸಿರನ್ನು ತಗೊಳ್ತಾ ಹಿಂದಕ್ಕೆ, ಉಸಿರನ್ನು ಬಿಡ್ತಾ ಮುಂದಕ್ಕೆ, ತಗೊಳ್ತಾ ಹಿಂದಕ್ಕೆ, ಬಿಡ್ತಾ ಮುಂದಕ್ಕೆ. ಯಾರಿಗೆ ತಮ್ಮ ನೀ ಟಚ್ ಮಾಡ್ಲಿಕ್ಕೆ ಆಗುತ್ತೆ ಅವ್ರು ಈ ರೀತಿ ನೀ ಟಚ್ ಅನ್ನು ಮಾಡ್ಕೊಳ್ಬಹುದು. ಅಲ್ಲಿದ್ರೆ ಇದು ನಿಮ್ಮ ಬ್ಯಾಕ್ ಪೃಷ್ಠ, ಥೈಸ್, ಬಟಕ್ಸ್, ಸ್ಟಮಕ್ಗೆ ಎಕ್ಸರ್ಸೈಸ್ ಆಗುತ್ತೆ. ಈ ರೀತಿ ಪಾದ ಹಸ್ತಾಸನ. ಇದು 10th ಪೋಸ್ಚರ್. ನೀವು ಇದನ್ನು ಬರ್ಕೊಳ್ಳಿ. 12 ಪೋಸ್ಚರ್ ಇದೆ ಜಾಗಿಂಗ್ ಅಲ್ಲಿ, ಯಾವ್ದೆಲ್ಲ ಅಂತ, ಯಾವ್ದು ನಂತರ ಯಾವ್ದು ಬರುವುದು ಅದನ್ನು ಬರ್ಕೊಳ್ಳಿ. ನೋಟ್ಸ್ ರೆಡಿ ಮಾಡ್ಕೊಳ್ಳಿ, ಎಕ್ಸಾಮಿಗೆಲ್ಲ ಬರುತ್ತೆ. ನೆಕ್ಸ್ಟ್ ಚೇಂಜ್. ಈಗ ನಾವು ಸ್ಕೂಲಲ್ಲಿ ಎಲ್ಲ ಡ್ರಿಲ್ ಮಾಡ್ತಾ ಇದ್ವಿಲ್ಲ, आ रही थी. 1 3 4, 1 2 3 4, 1 2 3 4, 1 2 3 4. ಈಗ ಇದನ್ನೇ ಸ್ವಲ್ಪ ಫಾಸ್ಟ್. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25. ಈಗ ಸ್ವಲ್ಪ ಇಲ್ಲಿ ನಂತರ ನೆಕ್ಸ್ಟ್ ಚೇಂಜ್. 12th ಲಾಸ್ಟ್ ಪೋಸ್ಚರ್. ಈ ರೀತಿ ಕೈಯನ್ನು ಇಟ್ಕೊಂಡು ಸ್ಟಾರ್ಟ್. 1
2, 3, 4, 5, 6, 7, 8, 9, 10. ಈಗ ಈಗ ಕಣ್ಣನ್ನು ಮುಚ್ಚಿ ನಿಮ್ಮ ಉಸಿರಾಟವನ್ನು सामान्य ಮಾಡ್ಕೊಳ್ಳಿ. आपके आंखों को बंद करके श्वासों में की ओर ध्यान दें. कितना आपका दिल धड़क रहा है. ನಿಮ್ಮ ಹಾರ್ಟ್ ಬೀಟ್ ಅನ್ನು ನೋಡ್ಕೊಳ್ಳಿ. ಎದೆಯ ಬಡಿತ, ಉಸಿರಾಟದ ವೇಗ ಗಮನಿಸಿ. ದೀರ್ಘ ದೀರ್ಘ ಉಸಿರು, ಮೂಗಿಂದ ಉಸಿರಾಟ ಮಾಡಿ, ಬಾಯಿಂದ ಅಲ್ಲ. ಈಗ ನೆಕ್ಸ್ಟ್ ಅಭ್ಯಾಸ ಸೂರ್ಯ ನಮಸ್ಕಾರಾಸನ. ಸೂರ್ಯ ನಮಸ್ಕಾರದಲ್ಲಿ ಈಗ ನೀವು ಪೋಸ್ಚರ್ ನೋಡ್ಕೊಳ್ಳಿ. ಮತ್ತೆ ನಿಮ್ಗೆ 12 ಪೋಸ್ಚರ್ ನೋಡ್ಕೊಳ್ಳಿ. ಮತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ದಿವಸ ಆದ್ಮೇಲೆ ಮಂತ್ರದ ಜೊತೆಗೆ ಹೇಳಿಕೊಡೋಣ. ಈಗ ನಮಸ್ಕಾರಾಸನ ಈ ರೀತಿ ಮಾಡ್ಬೇಕು. ಈ ರೀತಿ ಎದೆಯ ಹತ್ತಿರ ಈ ರೀತಿ ಎಲ್ಲ ಇಟ್ಕೊಳ್ಳೋದು. ಈ ರೀತಿ ಇಟ್ಕೊಳ್ಳಿ. ನಮಸ್ಕಾರಾಸನ. ಊರ್ಧ್ವ ಹಸ್ತಾಸನ. ಉಸಿರನ್ನು ತಗೊಳ್ತಾ ಊರ್ಧ್ವ ಹಸ್ತಾಸನ. ನಂತರ ಪಾದ ಹಸ್ತಾಸನ. ಉಸಿರನ್ನು ಬಿಡ್ತಾ ನಿಧಾನವಾಗಿ ಮಾಡಿ ಪ್ರಾರಂಭದಲ್ಲಿ. ನಂತರ ದಕ್ಷಿಣಾಶ್ವ ಸಂಚಾಲನಾಸನ. ಇಲ್ಲಿ ಮೇಲೆ ನಿಮ್ಮ ಭ್ರೂ ಮಧ್ಯದಲ್ಲಿ ನೋಡಿ. ಈಗ ಪರ್ವತಾಸನ. ಇದರಲ್ಲಿ ಹಿಮ್ಮಡಿ ನಿಮ್ಮ ನೆಲಕ್ಕೆ ಟಚ್ ಆಗ್ಬೇಕು. ಪರ್ವತಾಸನ. ಈಗ ಸಾಷ್ಟಾಂಗ. ಇಲ್ಲಿ ಸಾಷ್ಟಾಂಗದಲ್ಲಿ ಮೊಣಕಾಲು ಗಂಟು, ಎದೆ, ಗಲ್ಲ ನೆಲದಲ್ಲಿ, ಮತ್ತೆ ಕಾಲಿನ ಅಂಗುಷ್ಟ. ಸಾಷ್ಟಾಂಗ. ಇಲ್ಲಿ ಉಸಿರಾಟ ಸಾಮಾನ್ಯ. ಉಸಿರನ್ನು ತಗೊಳ್ತಾ ಭುಜಂಗಾಸನ. ಈ ರೀತಿ ನಿಮ್ಮ ಹೊಕ್ಕಳ ಭಾಗ ಹೊರಗೆ ಎತ್ತಬೇಕು. आपके नाभि तक ऊपर उठाना है. नाभि तक पेट उठाना है. वापस पर्वतासन. इसमें आपका हील जो है वो जमीन को टच करेगा. ನಿಮ್ಮ ಹೀಲ್ ನೆಲಕ್ಕೆ ಟಚ್ ಮಾಡಿ. ನಿಮ್ಮ ಹೊಕ್ಕಳನ್ನು ನೋಡಿ. ಇಲ್ಲಿದ್ರೆ ನಿಮ್ಮ ಕಾಲಿನ ಬೆರಳುಗಳನ್ನು ನೋಡಿ. ಈಗ ವಾಮ ಅಶ್ವ ಸಂಚಾಲನಾಸನ. ನಿಧಾನವಾಗಿ ಈ ರೀತಿ. ನಂತರ ಪಾದ ಹಸ್ತಾಸನ. ಉಸಿರನ್ನು ತಗೊಳ್ತಾ ಊರ್ಧ್ವ ಹಸ್ತಾಸನ. ನಂತರ ಇಲ್ಲಿಂದ ನೋಡಿ ಕೈಯನ್ನು ಈ ರೀತಿ ಟಚ್ ಮಾಡ್ಕೊಂಡು ಬನ್ನಿ. ನಮಸ್ಕಾರಾಸನ ಸುಸ್ಥಿತಿ. ಇನ್ನೊಮ್ಮೆ ಮಾಡೋಣ. ನಮಸ್ಕಾರಾಸನ, ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ದಕ್ಷಿಣಾಶ್ವ ಸಂಚಾಲನಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗ, ಪರ್ವತಾಸನ, ಅಶ್ವ ಸಂಚಾಲನಾಸನ, ಪಾದ ಹಸ್ತಾಸನ, ಊರ್ಧ್ವ ಹಸ್ತಾಸನ, ನಮಸ್ಕಾರಾಸನ, ಸುಸ್ಥಿತಿ. ಈಗ ಸ್ವಲ್ಪ ಎರಡು ಸ್ಲೋ ಮಾಡಿದ್ವಿ, ಸ್ವಲ್ಪ ವೇಗದಲ್ಲಿ ಮಾಡೋಣ. ನಮಸ್ಕಾರಾಸನ, ಊರ್ಧ್ವ ಹಸ್ತಾಸನ, ಪಾದ ಹಸ್ತಾಸನ, ಅಶ್ವ ಸಂಚಾಲನಾಸನ, ಪರ್ವತಾಸನ, ಸಾಷ್ಟಾಂಗ, ಭುಜಂಗ, ಪರ್ವತಾಸನ, ವಾಮ ಅಶ್ವ ಸಂಚಾಲನಾಸನ,
ಪಾದಹಸ್ತಾಸನ, ಊರ್ಧ್ವಾಸನ, ನಮಸ್ಕಾರಾಸನ, ಸುಸ್ಥಿತಿ. ಇನ್ನು 2 ಸಲ ಇನ್ನು ವೇಗದಲ್ಲಿ ಸ್ವಾಮೀಜಿ ಹೇಳ್ತಾರೆ, 1 ನಿಮಿಷದಲ್ಲಿ 7-8 ಅವರು ಒಂದು 25 ಸಲ ಮಾಡ್ತಾರೆ. ಆದ್ರೆ ನಾವು ಅಟ್ಲೀಸ್ಟ್ 1 ನಿಮಿಷದಲ್ಲಿ 10 ಸಲ ಆದ್ರೂ ಮಾಡ್ಕೊಳ್ಬೇಕು ಅಂತ. ಸೊ ಈಗ ನಾವು 10 ಸಲ ಮಾಡೋದು ಬೇಡ, ಆದ್ರೆ ವೇಗವಾಗಿ ಯಾವ ರೀತಿ ಮಾಡ್ಬೇಕು ನಾವು ಕೌಂಟಿಂಗ್ ಜೊತೆಗೆ ಮಾಡೋಣ. 1 2 3 4 5 6 7 8 9 10 11 12. सुस्थिति 1 2 3 4 5 6 7 8 9 10 11 12 ಸುಸ್ಥಿತಿ. ಈ ರೀತಿ ಸ್ವಾಮೀಜಿ ಮಾಡಿಸ್ತಾರೆ. ಇದು ಆಯ್ತು ಸೂರ್ಯ ನಮಸ್ಕಾರ. ಈಗ ನೆಕ್ಸ್ಟ್ ಸ್ವಲ್ಪ ಕಾಲನ್ನು ಅಗಲ ಇಡಿ. ನಾವು ತಾಡಾಸನವನ್ನು ಫಸ್ಟ್ ಮಾಡ್ಕೊಳ್ಳೋಣ. ಕೈಯನ್ನು ಈ ರೀತಿ ತಲೆ ಮೇಲೆ ಇಡಿ. ನಂತರ ಈ ರೀತಿ ಉಲ್ಟಾ ಮಾಡ್ತಾ ಕಿವಿ ಉಸಿರನ್ನು ತಗೊಳ್ತಾ ಸ್ವಲ್ಪ ಹೊತ್ತು ಹಾಗೇನೆ ಇರಿ. ನಿಮ್ಮ ಕಾಲಿಗೆ ಬಲ ಕೊಡುತ್ತೆ, ಎದೆಗೆ ಬಲ ಕೊಡುತ್ತೆ. ಇದು चेस्ट और हार्ट के लिए ये बहुत अच्छा है. पैरों में बल मिलता है. इससे थोड़ा देर ऐसी रहे. किसी भी पोस्चर में 1 से 5 मिनट तक रुकने का अभ्यास करें. ನಿಧಾನವಾಗಿ ವಾಪಸ್ ಬನ್ನಿ. ಪುನಃ ಮೇಲೆ, ಪುನಃ ಶ್ವಾಸವನ್ನು ತಗೊಳ್ತಾ ಇನ್ನೊಮ್ಮೆ ಮಾಡೋಣ. ಮೇಲೆ ಈ ರೀತಿ ಶ್ವಾಸವನ್ನು ಬಿಡ್ತಾ. ಈಗ ತಿರ್ಯಕ್ ತಾಡಾಸನ. ತಿರ್ಯಕ್ ತಾಡಾಸನ ಇದರಲ್ಲಿ 2 ಕಾಲನ್ನು ಗ್ಯಾಪ್ ಇಟ್ಕೊಳ್ಳಿ. ಕೈಯನ್ನು ಈ ರೀತಿ ಕಿವಿಗೆ ಟಚ್ ಮಾಡ್ಕೊಳ್ಳಿ. ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ರೈಟ್ ಬೆಂಡಿಂಗ್. ಉಸಿರನ್ನು ತಗೊಳ್ತಾ ವಾಪಸ್. ಪುನಃ ಉಸಿರನ್ನು ಬಿಡ್ತಾ ಲೆಫ್ಟ್ ಬೆಂಡಿಂಗ್. ನಿಧಾನ. ಈ ರೀತಿ ತಿರ್ಯಕ್ ತಾಡಾಸನ ಅಂತ ಹೇಳ್ತೀವಿ. ತಿರ್ಯಕ್ ತಾಡಾಸನ. ಈಗ 2 ಕೈಯನ್ನು ಕೆಳಗೆ. ಈಗ ನಿಧಾನವಾಗಿ ಕೂತ್ಕೊಳ್ಳೋಣ. ಕೂತ್ಕೊಳ್ಳುವ ಪೋಸ್ಚರ್ಸ್ ಈ ರೀತಿ ಮಾಡಿ ನಿಧಾನವಾಗಿ ಕೂತ್ಕೊಂಡು ನೀಲ್ ಡೌನ್ ಆಗಿ ವಜ್ರಾಸನ. ಈಗಾಗಲೇ ನಿಮ್ಗೆ ನಿನ್ನೆ ಮೊನ್ನೆ ಎಲ್ಲ ಕಲಾವತಿ ಜಿ ಅನುಜಿ ಎಲ್ಲ ಹೇಳಿದ್ದಾರೆ. ನಾವು ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ವಜ್ರದ ಭಾತಿ ಗಟ್ಟಿ ಆಗ್ತೀವಿ. ವಜ್ರಾಸನ ಊಟ ಆದ್ಮೇಲೆ ನಾವು ಕೂತ್ಕೊಳ್ಳುವ ಪೋಸ್ಚರ್ ಅಂದ್ರೆ ವಜ್ರಾಸನ. ವಜ್ರಾಸನದಲ್ಲಿ ನಿಮ್ಗೆ ನೀವೇನ್ ಫುಡ್ ಇಂಟೇಕ್ ಮಾಡಿರ್ತೀರಾ ಈ ರೀತಿ ಕಾಲನ್ನು ಮಡಚಿ ಇರುವಾಗ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಹೊಟ್ಟೆಯ ಭಾಗಕ್ಕೆ ಆಗುತ್ತೆ. ಅದರಿಂದ ನಿಮ್ಗೆ ಡೈಜೆಸ್ಟ್ ಚೆನ್ನಾಗಾಗುತ್ತೆ. ಫುಡ್ ಏನು ತಗೊಂಡಿರ್ತೀರಾ ಇಂಟೇಕ್ ಮಾಡಿರ್ತೀರಾ ಅದು ಡೈಜೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ವಜ್ರಾಸನ ಊಟ ಆದ ತಕ್ಷಣ ಒಂದು 5 ಮಿನಿಟ್ಸ್ಗೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ವಜ್ರಾಸನದಲ್ಲೇ ಮಂಡೂಕಾಸನ. ಯಾರಿಗೆ ಡಯಾಬಿಟಿಸ್ ಇದೆ ಅಂತ ಅವರಿಗೆ ಇದು ತುಂಬಾ ಒಳ್ಳೆಯದು. ಅದೇ ರೀತಿ ಹೊಟ್ಟೆಯ ಸಂಬಂಧಿ ವ್ಯಾಧಿ, ಗ್ಯಾಸ್ಟ್ರಿಕ್, ಅಲ್ಸರೇಟಿವ್ ಕೊಲೈಟಿಸ್, ಅಲ್ಸರ್, ಆಸಿಡಿಟಿ ಅಂತವರಿಗೂ ಇದು ತುಂಬಾ ಒಳ್ಳೆಯದು. ಈ ರೀತಿ ಕೈಯನ್ನು ಈ ರೀತಿ ಟಚ್ ಮಾಡಿಕೊಂಡು ಈ ರೀತಿ ಮುಷ್ಟಿ ಮಾಡ್ಕೊಳ್ಳಿ. ನಿಮ್ಮ ಹೆಬ್ಬೆರಳಿನ ಭಾಗ ನಿಮ್ಮ ಹೊಕ್ಕಳಿಗೆ ಟಚ್ ಮಾಡಿ.
आपका जो थंब है वो नाभि में टच होना चाहिए। नाभि को ऐसा ऐसा नहीं रखना है, कुछ लोग ऐसे रखते हैं, ऐसा नहीं। ऐसे जब आप ऐसे फोल्ड आदि मुद्रा में करके फोल्ड करते हैं तो आप ऐसे दोनों हाथ को जोड़ के, आपका जो ऐसे दोनों हाथों को ऐसे जोड़ के आपके थंब को आपके नाभि में टच होना है। ಥಂಬ್ जो है वो ನಾಭಿ में ಟಚ್ होना है। ಈ ರೀತಿ ಮಾಡ್ಕೊಂಡು ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಈ ರೀತಿ ಸಂಪೂರ್ಣ ಬೆಂಡಾಗಿ दृष्टि ನೇರ, आपका नजर जो है वो सामने रहना चाहिए। और इससे इस रीति से आप चाहे तो जिनको डायबिटीज है, पेट की समस्या है, वो इस रीति से आजकल स्वामी जी बता रहे हैं कि कपालभाति प्राणायाम भी कर सकते हैं। ಯಾರಿಗೆ ಡಯಾಬಿಟಿಸ್ ಇದೆ ಅವರು ಈ ತರ ಬಗ್ಗಿ ಕಪಾಲಭಾತಿ ಪ್ರಾಣಾಯಾಮವನ್ನು ಸಹ ಮಾಡ್ಕೊಳ್ಬಹುದು। ಈ ರೀತಿ ಸಾಧಾರಣ ಒಂದು 1 ರಿಂದ 5 ನಿಮಿಷದ ಕಾಲ ಈ ರೀತಿ ಮಂಡುಕಾಸನದಲ್ಲಿ ನಾವು ನಿಂತ್ಕೊಳ್ಬೇಕು। ಆವಾಗ ಇದರದ್ದು ಏನ್ ಪ್ರಭಾವ ಆಗುತ್ತೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ। ನಿಧಾನವಾಗಿ ಉಸಿರನ್ನು ತಗೊಳ್ತ ಮೇಲೆ ಫಸ್ಟ್ ಪ್ರಾರಂಭದಲ್ಲಿ ನಿಮ್ಗೆ ಆಗೋದಿಲ್ಲ, ಆವಾಗ ನೀವು 30 ಸೆಕೆಂಡ್ಸ್ ಕಾಲ ಮಾತ್ರ ಈ ರೀತಿ ಇಟ್ಕೊಳ್ಬೇಕು। ಮತ್ತೆ ಬೈ ಪ್ರಾಕ್ಟೀಸ್ ಅದು ನಿಮ್ಗೆ 1 to 5 minutes ನೀವು 30 ಸೆಕೆಂಡ್ಸ್ ಮಾಡುವಾಗ ಈ ರೀತಿ ಉಸಿರನ್ನು ತಗೊಳ್ಬೇಕು, ಉಸಿರನ್ನು ಬಿಡ್ತಾ ಈ ರೀತಿ ಹೋಲ್ಡ್ ಮಾಡಬೇಕು। ಇಲ್ಲಿ ಕೈಯಿಂದ ಒತ್ತಡ ಕೊಡಬೇಕು, हाथों से आपके नाभि के पास दबाना है, प्रेशर देना है। निदानವಾಗಿ उसिरನ್ನು तोड़ता मेले। ऐसा करने से क्या होता है कि आपके लेफ्ट साइड में पैनक्रियाज है, तो पैनक्रियाज जो है वो एक्टिव होता है। इनो लेफ्ट हैंड इन मेले राइट हैंड। ಅದರ ನಂತರ ಸೇಮ್ ಅದೇ ಪೋಸ್ಚರ್ ಅನ್ನು ಪುನಃ ಮಾಡಬೇಕು। ಉಸಿರನ್ನು ತಗೊಳ್ಳಿ, ಉಸಿರನ್ನು ಬಿಡ್ತಾ ಈ ರೀತಿ दूसरा, इसमें भी आप कपालभाति कर सकते हैं साथ में। श्वासों को लेते हुए वापस उसिरನ್ನು ತಗೊಳ್ತಾ ಬನ್ನಿ। ಈಗ ಶಶಾಂಕಾಸನ। ಶಶಾಂಕ ಅಂದ್ರೆ ರಾಬಿಟ್। ಸೊ ಈ ರೀತಿ ನಾವು ಕೈಯನ್ನು ಮೇಲೆ ಮಾಡ್ಕೊಳ್ಳೋಣ, ಉಸಿರನ್ನು ಬಿಡ್ತಾ ಕೆಳಗೆ ಸಂಪೂರ್ಣ ನಿಮ್ಮ ಹಣೆ ನೆಲಕ್ಕೆ ಟಚ್ ಆಗ್ಬೇಕು, ಹಿಮ್ಮಡಿ ಎತ್ತಲಿಕ್ಕೆ ಇಲ್ಲ। ಸಾಮಾನ್ಯ ಉಸಿರಾಟ ಇಲ್ಲಿ ನಿಧಾನವಾಗಿ ಉಸಿರನ್ನು ತಗೊಳ್ತಾ ಮೇಲೆ ವಾಪಸ್। ಈಗ ಪುನಃ ದಂಡಾಸನಕ್ಕೆ ಬರೋಣ। ಈ ರೀತಿ ಕಾಲನ್ನು ನಿಧಾನವಾಗಿ ಚಾಚಿ ದಂಡಾಸನ। ಈಗ ಶಶಾಂಕಾಸನ ಲಾಭ ಹಾರ್ಟಿಗೆ ತುಂಬಾ ಒಳ್ಳೆಯದು। ಹಾರ್ಟಿಗೆ ಅದೇ ರೀತಿ ನಿಮ್ಮಲ್ಲಿ ಕೋಪ ಕಡಿಮೆ ಆಗುತ್ತೆ, ಕ್ಷಮಾ ಗುಣ ಜಾಸ್ತಿ ಆಗುತ್ತೆ ಶಶಾಂಕಾಸನದಿಂದ। ಸೊ ನೆಕ್ಸ್ಟ್ ನಾವು ಮಾಡೋಣ ಮಂಡುಕಾಸನ। ಫಸ್ಟ್ ಪೋಸ್ ಆಯ್ತು, ಸೆಕೆಂಡ್ ಪೋಸ್ ಆಯ್ತು। ಈಗ ನೆಕ್ಸ್ಟ್ ನಾವು ವಕ್ರಾಸನ। ನಾನು ಇದರಿಂದ ಸಹ ನಿಮ್ಗೆ ಪ್ಯಾನ್ಕ್ರಿಯಾಸ್ ಆಕ್ಟಿವ್ ಆಗುತ್ತೆ, ಅದೇ ರೀತಿ ಗ್ಯಾಸ್ಟ್ರಿಕ್, ಅಲ್ಸರೇಟಿವ್ ಕೊಲೈಟಿಸ್, ಅಲ್ಸರ್, ಅಪೆಂಡಿಕ್ಸ್ ಇದ್ದವರಿಗೆ ಇದು ತುಂಬಾ ಒಳ್ಳೆಯದು। ಈ ರೀತಿ ನೀವು ಈ ರೀತಿ ಕಾಲನ್ನು ಮಡಚಿ ಕೈಯನ್ನು ಈ ರೀತಿ ನಿಮ್ಮ ರೈಟ್ ಲೆಗ್ ಆದ್ರೆ ಲೆಫ್ಟ್ ಹ್ಯಾಂಡ್ ಈ ರೀತಿ ವಕ್ರಾಸನ। ಇಲ್ಲಿ ಸಹ ಕಪಾಲಭಾತಿ ಯಾರಿಗೆ ಆಗುತ್ತೆ ಅವ್ರು ಮಾಡ್ಬೋದು। ನಿಧಾನವಾಗಿ ವಾಪಸ್। ಈಗ ಲೆಫ್ಟ್ ಲೆಗ್
right hand, left leg, right hand. Box. ಇದು ನಿಮ್ಮ pancreas, large intestine, small intestine, duodenum, kidney ಎಲ್ಲಕ್ಕೆ ಎಕ್ಸರ್ಸೈಸ್ ಕೊಡುತ್ತೆ. ಆಕ್ಟಿವೇಟ್ ಮಾಡುತ್ತೆ, ಎಲ್ಲವನ್ನು ಆಕ್ಟಿವೇಟ್ ಮಾಡುತ್ತೆ. ಲಿವರ್, ಸ್ಪ್ಲೀನ್ ಎಲ್ಲದಕ್ಕೆ ಇದರಿಂದ ಎಕ್ಸರ್ಸೈಸ್ ಆಗುತ್ತೆ. ಸೊ ಈಗ ನಾವು ವಕ್ರಾಸನ ಮಾಡಿದ್ವಿ. ಈಗ ನಾವು ಬೆನ್ನಿನ ಮೇಲೆ ಮಲ್ಕೊಳ್ಳೋಣ. ಈಗ ಭುಜಂಗಾಸನ. ಭುಜಂಗಾಸನದಲ್ಲಿ ನಾವು ಈ ರೀತಿ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಎರಡು ಕಾಲನ್ನು ನೇರ. ಈಗ ಸಂಪೂರ್ಣ ಎರಡು ಕೈ ಈ ರೀತಿ ಪಕ್ಕದಲ್ಲಿ ಇಟ್ಕೊಳ್ಳಿ. ನಿಮ್ಮ ಮತ್ತೆ ಉಸಿರನ್ನು ತಗೊಳ್ತಾ ಮೇಲೆ श्वासों को भरते हुए ऊपर, और इसमें आपका हाथ आधा से सीधा रहेगा, पूरा सीधा नहीं रहेगा. ऊपर देखेंगे. ಈ ರೀತಿ ಮಾಡ್ತಾ ನೀವು ನೋಡಿ ನಿಮ್ಮ ಶರೀರದ ಯಾವ ಭಾಗದಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಯಾವ ರೀಜನ್ ಅಲ್ಲಿ ಎಫೆಕ್ಟ್ ಆಗ್ತಾ ಇದೆ, ಮೇರುದಂಡದಲ್ಲಿ ಯಾವ ಭಾಗದಲ್ಲಿ ಎಫೆಕ್ಟ್ ಆಗ್ತಾ ಇದೆ ಗಮನಿಸಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಇನ್ನೊಮ್ಮೆ ಮಾಡೋಣ ಇದನ್ನೇ. ಉಸಿರನ್ನು ತಗೊಳ್ತಾ ನಿಧಾನವಾಗಿ ಮೇಲೆ, ಉಸಿರನ್ನು ಬಿಡ್ತಾ ಕೆಳಗೆ. ಭುಜಂಗಾಸನ ಫಸ್ಟ್ ಪೋಸ್, ಭುಜಂಗಾಸನ ಸೆಕೆಂಡ್ ಪೋಸ್. ಈ ರೀತಿ ಲೆಫ್ಟ್ ಹ್ಯಾಂಡ್ ಮೇಲೆ ರೈಟ್ ಹ್ಯಾಂಡ್, लेफ्ट हैंड इन मेले, राइट हैंड गल्लावन अदर मेले. आपके चिन को आपके लेफ्ट हैंड के ऊपर राइट हैंड रखें और चिन को आपके हाथों के ऊपर रखें. ಈಗ ಉಸಿರನ್ನು ಶ್ವಾಸಕ್ಕೆ ಭರ್ತೆ हुए ಉಸಿರನ್ನು ತುಂಬುತ್ತಾ ನಿಧಾನವಾಗಿ ಮೇಲೆ ಈ ರೀತಿ ಭುಜಂಗಾಸನ. ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿರಿ. ನೋಡಿ ನಿಮ್ಮ ಲಾಸ್ಟ್ ಬೆನ್ನಿನ L1 L2 ಗೆ ಎಫೆಕ್ಟ್ ಆಗ್ತಾ ಇದೆ. ನಿಮ್ಮ ಮೇರುದಂಡ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿ ನಿಮ್ಗೆ ಎಫೆಕ್ಟ್ ಆಗುತ್ತೆ. ಯಾರಿಗೆ ಬೆನ್ನು ನೋವು ಇದೆ ಅವ್ರು ನಿಧಾನವಾಗಿ ಇದನ್ನು ಮಾಡ್ಕೊಳ್ಬೇಕು. ಆಕ್ಚುಲಿ ಬೆನ್ನು ನೋವು ಇದ್ದವರಿಗೆ ತುಂಬಾ ಹೇಳಲಿಕ್ಕೆ ಕಷ್ಟ ಆಗುತ್ತೆ, ಆದ್ರೆ ಇದನ್ನೇ ಮಾಡ್ತಾ ಮಾಡ್ತಾ ಅವರು ಬೆನ್ನು ನೋವನ್ನು ಗುಣ ಮಾಡಿಸ್ಕೊಳ್ಬೇಕು. ನಿಧಾನವಾಗಿ ಕೆಳಗೆ ಬನ್ನಿ. ಇನ್ನೊಮ್ಮೆ ಉಸಿರನ್ನು ತಗೊಳ್ತಾ ಮೇಲೆ, ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಇದು ಭುಜಂಗಾಸನ. ಈಗ ನೆಕ್ಸ್ಟ್ ಶಲಭಾಸನ. ಎರಡು ಕೈಯನ್ನು ಈ ರೀತಿ ತೊಡೆ ಕೆಳಗೆ ಇಟ್ಕೊಳ್ಳಿ. ಶಲಭಾಸನ ಒಂದೊಂದೇ ಕಾಲಿಂದ. ಯಾರಿಗೆ ಬೆನ್ನು ನೋವಿದೆ ಅವರು ಪ್ರಾರಂಭದಲ್ಲಿ ಒಂದೊಂದೇ ಕಾಲಿಂದ ಮಾಡಿ, ನಂತರ ಎರಡು ಕಾಲಿಂದ ಮಾಡೋಣ. ಫಸ್ಟ್ ಯಾರಿಗೆ ಆಗುತ್ತೆ ಅವರು ಎರಡು ಕಾಲು ಎತ್ತಲಿಕ್ಕೆ ಹೋಗ್ಬೇಡಿ. ಈಗ ಒಂದೊಂದೇ ಕಾಲಿಂದ ಮಾಡ್ಕೊಳ್ಳಿ. ಅವರವರ ಸಾಮರ್ಥ್ಯದಷ್ಟು ಎತ್ಕೊಳ್ಳಿ. ಇಲ್ಲಿ ಉಸಿರನ್ನು ಈ ರೀತಿ ಶಲಭಾಸನ. ನೋಡಿ ಯಾವ ಭಾಗದಲ್ಲಿ ಎಫೆಕ್ಟ್ ಆಗ್ತಾ ಇದೆ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗೆ. ಪುನಃ ಉಸಿರನ್ನು ತಗೊಳ್ತಾ ಲೆಫ್ಟ್ ಲೆಗ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, left leg, breathe out. ಶಲಭಾಸನ. ಈಗ ಎರಡು ಕಾಲಿಂದ ಶಲಭಾಸನವನ್ನು ಮಾಡೋಣ. ಉಸಿರನ್ನು ತಗೊಳ್ತಾ ಸ್ವಲ್ಪ ಹೊತ್ತು 30 ಸೆಕೆಂಡ್ ಕಾಲ ಹೋಲ್ಡ್ ಮಾಡಬೇಕು. ಬ್ರೀದ್ ಇನ್,
ಬ್ರೀದ್ ಔಟ್. ಇನ್ನೊಮ್ಮೆ ಬ್ರೀದ್ ಇನ್, ಬ್ರೀದ್ ಔಟ್. ಇದು ಶಲಭಾಸನ. ಈಗ ಶಲಭಾಸನದಲ್ಲಿ ಇನ್ನೊಂದು ಪೋಸ್ಚರ್ ಇದೆ. ಭುಜಂಗಾಸನದಲ್ಲಿ ತಿರ್ಯಕ್ ಭುಜಂಗಾಸನ. ಇಲ್ಲೂ ಸಹ ಅಷ್ಟೇ, ಕೈಯನ್ನು ಈ ರೀತಿ ಪಕ್ಕಕ್ಕೆ ಇಟ್ಕೊಳ್ಳಿ. हाथों को तिर्यक भुजंगासन करेंगे. हाथों को दोनों पैरों में 1 फीट का फासला, 2 ಕಾಲಲ್ಲಿ 1 ಫೀಟ್ ನಷ್ಟು ಗ್ಯಾಪ್ ಇಟ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಮೇಲೆ. ಈಗ ನಿಮ್ಮ ಬಲ ಸೈಡ್ ಇಂದ ಎಡ ಕಾಲನ್ನು ನೋಡ್ಕೊಳ್ಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ. ಈಗ उसिरನ್ನು तोड़ता। अब आप अपने लेफ्ट साइड से आपके राइट लेग को देखेंगे। इसको तिर्यक भुजंगासना, तिर्यक भुजंगासना। एक बार और करेंगे, ಇನ್ನೊಮ್ಮೆ ಮಾಡೋಣ। सांसों को भरते हुए वापस सांसों को छोड़ते हुए अब इसी में आप एक हाथ को ಒಂದು ಕೈಯನ್ನು ಹಿಂದಗಡೆ ಈ ರೀತಿ ಇಟ್ಕೊಳ್ಳಿ, ಎಡ ಕಾಲು ಬಲ ಕೈ, ಎಡ ಕಾಲು ಬಲ ಕೈ ಈ ರೀತಿ ಮಾಡ್ಕೊಳ್ಳಿ। ವಾಪಸ್ ಈಗ ಬಲ ಕಾಲು ಎಡ ಕೈ, ನಿಧಾನವಾಗಿ ಈಗ ಎರಡು ಕಾಲು ಎರಡು ಕೈ, ಇದು ಭುಜಂಗಾಸನ। ಎರಡು ಕೈಯನ್ನು ಈ ರೀತಿ ಹಿಂದಕ್ಕೆ ಎತ್ಕೊಳ್ಳಿ, ಯಾರಿಗೆ ಆಗುತ್ತೆ ಅವ್ರ ಕಾಲನ್ನು ಸಹ ಈ ರೀತಿ ಎತ್ಕೊಳ್ಬಹುದು। ಹೊಟ್ಟೆಯ ಭಾಗಕ್ಕೆ ಮತ್ತೆ ಬೆನ್ನು ನೋವಿಗೆ ಇದು ತುಂಬಾ ಒಳ್ಳೆಯ ಆಸನ। ಈಗ ಸ್ವಲ್ಪ ಹೊತ್ತು ಈ ರೀತಿ ಮಕರಾಸನದಲ್ಲಿ ಮಲಕೊಳ್ಳಿ। ಇದರಲ್ಲಿ ಕಾಲನ್ನು ನೀವು ಈ ರೀತಿ ಮಕರಾಸನದಲ್ಲಿ ಕಾಲನ್ನು ಈ ರೀತಿ ಮಾಡಿಕೊಂಡು ಮಲಕೊಳ್ಬಹುದು। ಇದ್ರೆ ಈ ರೀತಿ ಬಾಲಾಸನದಲ್ಲೂ ಮಲಕೊಳ್ಬಹುದು। ಬಾಲಾಸನ ಇಲ್ಲದೆ ಮಕರಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ। ಈಗ ನಿಧಾನವಾಗಿ ಎದ್ದು ಕೂತ್ಕೊಳ್ಳೋಣ। ಈಗ ಇವತ್ತು ಸ್ವಲ್ಪ ಪ್ರಾಣಾಯಾಮವನ್ನು ಜಾಸ್ತಿ ಮಾಡೋಣ, ಯಾಕಂದ್ರೆ ಪರಮ ಪೂಜ್ಯ ಸ್ವಾಮೀಜಿಗಳು ಯಾವಾಗ್ಲೂ ಹೇಳ್ತಾರೆ ಯೋಗಾಸನ ನಮ್ಮ ಸ್ಥೂಲ ಶರೀರಕ್ಕೋಸ್ಕರ, ಆದ್ರೆ ನಮ್ಮ ಒಳಗಿನ ಅವಯವಗಳಿಗೆ ಏನಿದೆ ಅದು ಪ್ರಾಣಾಯಾಮದಿಂದ ಜಾಸ್ತಿ ಎಫೆಕ್ಟ್ ಆಗುತ್ತೆ। ಪ್ರಾಣಾಯಾಮದಿಂದ ಒಳಗಿನ ಎಲ್ಲಾ ನಮ್ಮ ಪಾರ್ಟ್ಸ್ ಏನಿದೆ ಅದಕ್ಕೆ ಎಫೆಕ್ಟ್ ಆಗುತ್ತೆ। ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ। ಈಗ ಕೈಯಲ್ಲಿ ನೀವು ಧ್ಯಾನ ಮುದ್ರೆ ಪ್ರಾಣಾಯಾಮವನ್ನು ಮಾಡುವಾಗ, ಈಗ ಮುದ್ರಾ ಪ್ರಾಣಾಯಾಮದಲ್ಲಿ ನಿಮ್ಗೆ ಮುದ್ರಾ ಸೆಷನ್ ಅಲ್ಲಿ ಹೇಳ್ತಾರೆ ಯಾವ ರೀತಿ ಮಾಡ್ಬೇಕು ಅಂತ, ಆದ್ರೆ ನಾನೊಂದು ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ, ನೀವು ನಿಮ್ಮ ತೋರ್ ಬೆರಳು ಮತ್ತೆ ಅಂಗುಷ್ಠದ ಬೆರಳು ಏನಿದೆ ಅದರಲ್ಲಿ ಈ ರೀತಿ ಇಟ್ಕೊಂಡ್ರೆ ಇದು ಧ್ಯಾನ ಮುದ್ರಾ ಅಂತ ಹೇಳ್ತೀವಿ। ಯಾರಿಗೆ ಕಲಿಯುವ ಮಕ್ಕಳಿಗೆ ಕಾನ್ಸಂಟ್ರೇಷನ್ ತೊಂದರೆ ಇದ್ದವರಿಗೆ ಅವರು ಧ್ಯಾನ ಮುದ್ರದಲ್ಲಿ ಕೂತ್ಕೊಂಡು ಪ್ರಾಣಾಯಾಮ ಮಾಡ್ಬೇಕು। ध्यान मुद्रा आपका थंब और आपका इंडेक्स फिंगर जो है उसको ऐसे दोनों, एक्चुअल में हमारा
ನಮ್ಮ ಶರೀರ ಪಂಚಭೂತಗಳಿಂದ ಮಾಡಲ್ಪಟ್ಟದ್ದು, ಅದೆಲ್ಲರಿಗೆ ಗೊತ್ತಿದೆ. ಅದರಲ್ಲಿ ನಮ್ಮ ಥಂಬ್ ಬೆರಳು ಏನಿದೆ ಅದು ಅಗ್ನಿಯ ಪ್ರತೀಕ, ತೋರ್ ಬೆರಳು ವಾಯುವ ಪ್ರತೀಕ, ನಂತರ ಮಿಡಲ್ ಫಿಂಗರ್ ಏನಿದೆ ಅದು ಆಕಾಶ ತತ್ವ ಇದರಲ್ಲಿ ಇದೆ, ಮತ್ತೆ ಇದು ಪೃಥ್ವಿ ತತ್ವ, ಈ ಸಣ್ಣ ಬೆರಳು ನಮ್ಮ ಜಲ ತತ್ವ. ಸೊ ಪಂಚಭೂತಗಳು, ನಮ್ಮ ಶರೀರ ಏನಿದೆ ಪಂಚಭೂತಗಳಿಂದ ಮಾಡಲ್ಪಟ್ಟಿದೆ ಅಂತ ಎಲ್ರಿಗೂ ಗೊತ್ತಿದೆ. ನಾವು ನಮ್ಮ ಶರೀರ ಮುಗ್ದ ನಂತರ ನಾವೇನ್ ಹೇಳೋದು, ಪಂಚಭೂತದಲ್ಲಿ ವಿಲೀನಾದರು ಅಂತ. ಸೊ ನಮ್ಮ ಶರೀರ ಏನು ಪಂಚಭೂತಗಳಿಂದ ಮಾಡಲ್ಪಟ್ಟದೆ. ಸೊ ಅದಕ್ಕೋಸ್ಕರ ಯಾವ್ದ್ಯಾವ್ದು ಸಮಟೈಮ್ಸ್ ನಮ್ಮ ಶರೀರದಲ್ಲಿ ಕೆಲವು ತತ್ವಗಳು ಏನಿದೆ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಅದನ್ನು ನಾವು ಮುದ್ರಾ ಮೂಲಕ ಅದನ್ನು ರೆಡ್ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ನಾವು ಮೆಂಟಲಿ ತೊಂದರೆ ಇದ್ದವರು ಧ್ಯಾನ ಮುದ್ರಾ, ಅದರ ನಂತರ ಕಾಲಲ್ಲಿ ಕೈಯಲ್ಲಿ ಬಲ ಇಲ್ಲ, ಕಿವಿಯಲ್ಲಿ ಸರಿ ಕೇಳೋದಿಲ್ಲ ಅಂತ ಅವರು ಆಕಾಶ ಮುದ್ರಾ, ಯಾರಿಗೆ ತುಂಬಾ ತೂಕ ಜಾಸ್ತಿ ಇದೆ ಅಂತ ಅವರು ಪೃಥ್ವಿ ಮುದ್ರಾ, ಇಲ್ಲಿದ್ರೆ ಸೂರ್ಯ ಮುದ್ರಾ, ಈ ರೀತಿ ಮಾಡ್ಕೊಳ್ಬಹುದು. ಯಾರಿಗೆ ತುಂಬಾ ಸ್ಕಿನ್ ಎಲ್ಲ ಡ್ರೈ ಇದೆ, ಕಾಂಪ್ಲೆಕ್ಷನ್ ಎಲ್ಲ ಫೇಸ್ ಒಂಥರ ಡಲ್ ಆಗಿದೆ ಅಂತ ಅವರು ಜಲ ಮುದ್ರಾದಲ್ಲಿ ಕೂತ್ಕೊಂಡು ಪ್ರಾಣಾಯಾಮವನ್ನು ಮಾಡ್ಕೊಳ್ಬಹುದು. ಅವರವರಿಗೆ ಬೇಕಾದದ್ದು ಮುದ್ರಗಳನ್ನು ಇಟ್ಕೊಳ್ಬಹುದು. ಈಗ ಧ್ಯಾನ ಮುದ್ರದಲ್ಲಿ ನಾವು ಪ್ರಾಣಾಯಾಮವನ್ನು ಮಾಡೋಣ. ಕೈಯಲ್ಲಿ ಧ್ಯಾನ ಮುದ್ರಾ, ಬೆನ್ನು ಕತ್ತು ನೇರ. ಯಾಕಂದ್ರೆ ಬೆನ್ನು ಕತ್ತು ನೇರ ಯಾಕೆ ಇಡ್ಬೇಕು ಅಂದ್ರೆ, ನಿಮ್ಮ ಯಾವಾಗ ಇದರಲ್ಲಿ ಇಡ ಪಿಂಗಳ ನಾಡಿಯಿಂದ ಸುಷುಮ್ನ ನಾಡಿವರೆಗೆ ನೀವು ಪ್ರಾಣಾಯಾಮವನ್ನು ಮಾಡುವಾಗ ಆಕ್ಸಿಜನ್ ಹೋಗುತ್ತೆ. ಸೊ ಯಾವಾಗ ನೀವು ಇಡ ಪಿಂಗಳ ಶ್ವಾಸವನ್ನು ದೀರ್ಘ ತಗೊಳ್ತೀರಾ, ಆವಾಗ ಈ ಉಸಿರು ನಿಮ್ಮ ಮೇರುದಂಡದವರೆಗೆ ಹೋಗುತ್ತೆ. ಸೊ ಅದಕ್ಕೋಸ್ಕರ ಒಂದ್ ವೇಳೆ ಪೈಪ್ ಈ ರೀತಿ ಫೋಲ್ಡ್ ಆದ್ರೆ ನಿಮ್ಗೆ ಅದರಲ್ಲಿ ನೀರು ಫ್ಲೋ ಆಗುತ್ತಾ? ಇಲ್ಲ ಅಲ್ಲ. ಅದಕ್ಕೋಸ್ಕರ ಈ ರೀತಿ ಬೆನ್ನನ್ನು ಮಡಚಿ ಕೂತ್ರೆ ನಿಮ್ಗೆ ಅಲ್ಲಿ ಫ್ಲೋ ಕೆಳಗೆವರೆಗೆ ಹೋಗೋದಿಲ್ಲ, ಮೇಲೆ ಬರೋದಿಲ್ಲ. ಅದಕ್ಕೋಸ್ಕರ ನೀವು ಬೆನ್ನು ಕತ್ತನ್ನು ನೇರ ಇಟ್ಕೊಂಡು ಪ್ರಾಣಾಯಾಮವನ್ನು ಮಾಡ್ಬೇಕು. ಅದನ್ನೇ ಸ್ವಲ್ಪ ಹಿಂದಿಯಲ್ಲಿ ಹೇಳ್ತೀನಿ, ಕೆಲವರಿಗೆ ಕನ್ನಡ ಅರ್ಥ ಆಗಲ್ಲ. जिनके आप हाथों को ध्यान मुद्रा में रखकर आपके पीठ को जितना हो सके सीधा रखें. यदि आप मेरुदंड को सीधा नहीं रखेंगे तो जब हम श्वास को भरते हैं तो क्या होता है कि इड़ा और पिंगला नाड़ी से होते हुए श्वास जो है वो सुषुम्ना नाड़ी तक जाता है. जब हम ऐसे बेंड करके अगर बैठते हैं तो क्या होता है, जैसे हम पाइप को, अगर पानी फ्लो होने वाले पाइप में यदि हम उसको थोड़ा सा बेंड कर दे तो क्या होता है, पानी का फ्लो थोड़ा धीमे हो जाता है, बहुत धीरे गति से हो जाता है. तो इस वजह से जब हम लोग पीठ को सीधा खड़ा करके रखते हैं या सीधा रखते हैं तो इसमें क्या होता है कि आपका जो ब्लड सर्कुलेशन है या ऑक्सीजन जो वेन्स में जाना रहता है वो इड़ा पिंगला से सुषुम्ना नाड़ी तक सीधा जा सकता है. इस वजह से जितना हो सके आप लोग अपने कमर गर्दन को सीधा रखें और मेरुदंड जहां तक और सीधा रहने का कोशिश करें. तो ಎರಡು ಈ ರೀತಿ ಇಟ್ಕೊಂಡು ಕಣ್ಣನ್ನು ಮುಚ್ಕೊಳ್ಳಿ. ಯಾಕೆ ಗೊತ್ತಾ ಕಣ್ಣನ್ನು ಮುಚ್ಕೊಳ್ಬೇಕು? ನಿಮ್ಮ ಜೊತೆಗೆ ನಿಮ್ಗೆ ಇರ್ಲಿಕ್ಕೆ ಆಗುತ್ತೆ. ನೀವು ಕಣ್ಣನ್ನು ಮುಚ್ಚಿ ನಿಮ್ಮ ಜೊತೆಗೆ ಮಾಡಿ, ನಿಮ್ಮಲ್ಲಿ ಒಳಗೆ ಆಗುವ ಪರಿವರ್ತನೆಗಳನ್ನು ಗಮನಿಸಿ. ಉಸಿರಾಟ ತಗೊಳ್ಳುವಾಗ ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಿಮ್ಮ ಜೊತೆಗೆ ಇರಿ. ನಿಮ್ಮ ಶ್ವಾಸ ಯಾವ ರೀತಿ ಮೂಗಿನ ಮುಖಾಂತರವಾಗಿ ಶ್ವಾಸಕೋಶದವರೆಗೆ ಹೋಗ್ತಾ ಇದೆ, आप अपने तरफ ध्यान ज्यादा दीजिए. आंखों को प्राणायाम करते समय हमेशा आंखों को बंद करके प्राणायाम करना चाहिए और आप संपूर्ण आपका ध्यान जो है अपने ऊपर केंद्रित रहना चाहिए. दूसरा क्या कर रहा है इसके ऊपर ध्यान ना देकर अपने श्वासों को ध्यान दीजिए. देखिए कैसे नाक के द्वारा आपका श्वास गले को टच करते हुए श्वास कोश तक जा रहा है, उस तरफ ध्यान दीजिए. आपके अंदर क्या क्या परिवर्तन हो रहा है, आपके मन में क्या क्या विचार आ रहा है, इस तरफ आप ध्यान दीजिए. अपने विचारों को थोड़ा सा बाहर छोड़कर अपने श्वासों पर ध्यान केंद्रित कीजिए. ನಿಮ್ಮ ಶ್ವಾಸದಲ್ಲಿ ನಿಮ್ಮ ಧ್ಯಾನವನ್ನು ಕೇಂದ್ರೀಕರಿಸಿ.
ಯಾವ ರೀತಿ ಮೂಗಿನ ಮುಖಾಂತರ ಶ್ವಾಸಕೋಶ ಯಾವ ರೀತಿ ಉಬ್ಬುತ್ತೆ, ಶ್ವಾಸಕೋಶ ಯಾವ ರೀತಿ ಕುಗ್ಗುತ್ತೆ ಅದನ್ನು ಗಮನಿಸಿ. ಉಸಿರು ಮೂಗಿನ ಮುಖಾಂತರ ನಿಧಾನವಾಗಿ ನಿಮ್ಮ ಮೂಗಿನಿಂದ ಗಂಟ್ಲಿನವರೆಗೆ, ಗಂಟ್ಲಿನಿಂದ ಮತ್ತೆ ನಿಮ್ಮ ಶ್ವಾಸಕೋಶಕ್ಕೆ ಹೋಗ್ತಾ ಇದೆ ಗಮನಿಸಿ. ಸಾಮಾನ್ಯವಾಗಿ ಭಸ್ತ್ರಿಕಾ ಪ್ರಾಣಾಯಾಮ 3 to 5 ಮಿನಿಟ್ಸ್ ಮಾಡ್ಕೊಳ್ಬೇಕು. ಯಾರಿಗೆ सामान्य रूप से भस्त्रिका 3 से 5 मिनट तक करना चाहिए, मगर जिसको यारिगे ब्रोंकाइटिस, साइनस, माइग्रेन, ಶ್ವಾಸ, ಟಿಬಿ ಇಂಥವೆಲ್ಲ ಕಾಯಿಲೆಗಳು, ಅಸ್ತಮಾ, ಅಲರ್ಜಿ ಇಂಥ ಎಲ್ಲ ಕಾಯಿಲೆಗಳು ಇದ್ದವರು 10 ನಿಮಿಷ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡ್ಕೊಳ್ಬೇಕು. अभी जिन जिन बीमारियों का नाम मैंने बताया, जिनको वो समस्या से जो जूझ रहे हैं, वो 10 मिनट तक अपना प्राणायाम कर सकते हैं। तो आप अपने गले को और पीठ को जितना हो सके सीधा, अगर आपको झुकने की आदत है, आप झुक रहे हैं, तो धीरे धीरे आपके पीठ को, आपका ध्यान पुनः आपके शरीर की तरफ ध्यान केंद्रित करके आप अपने पीठ को सीधा कर लीजिए और लंबा गहरा श्वास भरिए। जितना हो सके लंबा गहरा ಶ್ವಾಸ ಭರಿಯೇ. ಎಷ್ಟು ಸಾಧ್ಯ ಇದೆ ಅಷ್ಟು ಶ್ವಾಸವನ್ನು ದೀರ್ಘವಾಗಿ ತಗೊಳ್ಳಿ. यहाँ पे कोई भी रेचक और पूरक सिर्फ करना है, कोई भी कुंभक नहीं करना है, श्वासों को रोक के नहीं रखना है, सिर्फ रेचक और पूरक ही करना है. जितना लंबा सांस आप ले सकते हैं उतना लंबा सांस लीजिए. ಎಷ್ಟು ದೀರ್ಘವಾಗಿ ಉಸಿರನ್ನು ತಗೊಳ್ಳಿಕ್ಕೆ ಆಗುತ್ತೆ ನೋಡಿ. ಯಾವ ರೀತಿ ನಿಮ್ಮ ಶ್ವಾಸಕೋಶ ಉಬ್ಬುತ್ತೆ, ಇದರಿಂದ ಏನಾಗುತ್ತೆ, ನೀವು ಯಾವಾಗ ಶ್ವಾಸವನ್ನು ತಗೊಳ್ತೀರಾ ಆವಾಗ ಶ್ವಾಸಕೋಶದಲ್ಲಿ ಆಕ್ಸಿಜನ್ ಜಾಸ್ತಿ ತುಂಬುತ್ತೆ. ಆಕ್ಸಿಜನ್ ತುಂಬಿದ್ರೆ ಏನಾಗುತ್ತೆ, ಅಲ್ಲಿ ಸಣ್ಣ ಸಣ್ಣ ಬೆಲೂನ್ಸ್ ತರ, ದ್ರಾಕ್ಷಿ ಗೊಂಚಲು ತರ ಲಕ್ಷ ಕಟ್ಲೆ ನಮ್ಮ ಬಲೂನ್ಸ್ ಇರುತ್ತೆ ನಮ್ಮ ಶ್ವಾಸಕೋಶದಲ್ಲಿ. ಯಾವಾಗ ನೀವು ಶ್ವಾಸವನ್ನು ತಗೊಳ್ತೀರಾ ಆವಾಗ ನಿಮ್ಮ ಸಂಪೂರ್ಣ ಬೇಕು ಅಂತ, ಜನರಲಿ ಶ್ವಾಸ ತಗೊಳ್ಳುವಾಗ 500 ml ಮಾತ್ರ ಶ್ವಾಸ ನಮ್ಮ ಶ್ವಾಸಕೋಶಕ್ಕೆ ಹೋಗುದು. ಯಾವಾಗ ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ ಆವಾಗ 5000 to 10,000 ml ಶ್ವಾಸ ನಮ್ಮ ಶ್ವಾಸಕೋಶಕ್ಕೆ ಹೋಗುತ್ತೆ. ಆವಾಗ ಏನಾಗುತ್ತೆ, ಬ್ಲಡ್ ಪ್ಯೂರಿಫೈ ಆಗುತ್ತೆ. ಬ್ಲಡ್ ಪ್ಯೂರಿಫೈ ಯಾವಾಗ ರೀತಿ ಆಗುತ್ತೆ, ನೀವು ಉಸಿರನ್ನು ತಗೊಳ್ಳುವಾಗ, ದೀರ್ಘವಾಗಿ ಉಸಿರನ್ನು ತಗೊಳ್ಳುವಾಗ ಆವಾಗ ನಿಮ್ಮ ಶರೀರದಲ್ಲಿ, ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ 20% ಆಕ್ಸಿಜನ್ ಇರುತ್ತೆ. ಆ 20% ಆಕ್ಸಿಜನ್ ಜೊತೆಗೆ ಬೇರೆ ಗ್ಯಾಸಸ್ ಹೋಗುತ್ತೆ. ಆದ್ರೆ ನಮ್ಮ ಒಳಗಿನ ಸ್ಟ್ರಕ್ಚರ್ ದೇವರು ಈ ರೀತಿ ಮಾಡಿದ್ದಾರೆ, ಖಾಲಿ ಅದು ಆಕ್ಸಿಜನ್ ಮತ್ತೆ ತನ್ಗೆ ಬೇಕಾದದ್ದು ಗ್ಯಾಸಸ್ ಗಳನ್ನು ಹೀರ್ಕೊಂಡು ಬಾಕಿ ಗ್ಯಾಸ್ ಗಳನ್ನು ನಾವು ಶ್ವಾಸವನ್ನು ದೀರ್ಘವಾಗಿ ಬಿಡುವಾಗ ಸಂಪೂರ್ಣವಾಗಿ ಹೊರಗೆ ಬಿಡುತ್ತೆ. ಯಾವಾಗ ನಾವು ಸಂಪೂರ್ಣವಾಗಿ ದೀರ್ಘವಾಗಿ ಆಕ್ಸಿಜನ್ ತಗೊಳ್ತೇವೆ ಆವಾಗ ನಮ್ಮ ಶರೀರದಲ್ಲಿ ಆಕ್ಸಿಜನ್ ಜಾಸ್ತಿ ಆಗಿ ಆಕ್ಸಿಜನೇಟೆಡ್ ಬ್ಲಡ್ ಜಾಸ್ತಿ ಆಗುತ್ತೆ. ಆ ಬ್ಲಡ್ ನಲ್ಲಿ ಆಕ್ಸಿಜನ್ ಜಾಸ್ತಿ ಆಗುವಾಗ ನಿಮ್ಮ ಕಾಯಿಲೆಗಳು ನಿಧಾನವಾಗಿ ವಾಸಿ ಆಗ್ತಾ ಹೋಗುತ್ತೆ. ಸೊ ನಾವು ಅದಕ್ಕೆ ಹೇಳೋದು ದೀರ್ಘವಾಗಿ ಉಸಿರಾಟ ಮಾಡಿ. ಸೊ ಈಗ 1 ನಿಮಿಷ ಕಾಲ ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಭಸ್ತ್ರಿಕಾ ಪ್ರಾಣಾಯಾಮ. ಭಸ್ತ್ರಿಕಾ ಮೀನ್ಸ್ ಕುಲುಮೆ, ತಿಥಿ ಅಂತ ಹೇಳ್ತೇವೆ. ಅವರು ನೋಡಿ ಈ ರೀತಿ ಪ್ರೆಸ್ ಮಾಡ್ತಾರೆ. ಯಾವಾಗ ಅವ್ರಿಗೆ ಗಾಳಿ ಬೆಂಕಿ ಜಾಸ್ತಿ ಮಾಡ್ಬೇಕು ಆವಾಗ ತಿಥಿ ಅಂತ ಹೇಳ್ತೀವಿ, ಕುಲುಮೆ ಅಂತ ಹೇಳ್ತೀವಿ. ಅದನ್ನ ಈ ರೀತಿ ಪ್ರೆಸ್ ಮಾಡ್ತೀವಿ. ಅದೇ ರೀತಿ ನಮ್ದು ಶ್ವಾಸಕೋಶನು ಯಾವಾಗ ನಾವು ಈ ರೀತಿ ಶ್ವಾಸವನ್ನು ತಗೊಳ್ತೀವಿ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾವಾಗ ಶ್ವಾಸವನ್ನು ಬಿಡ್ತೀವಿ ಅದು ವಾಪಸ್ ಅದರ ಸ್ಥಿತಿಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನಾವು ದೀರ್ಘವಾಗಿ ಉಸಿರನ್ನು ತಗೊಂಡು ದೀರ್ಘವಾಗಿ ನೋಡ್ಲಿಕ್ಕೆ ಇದು ಸಾಮಾನ್ಯ ಉಸಿರಾಟ. ಅದರಲ್ಲಿ ಯಾರು ಯಂಗ್ಸ್ಟರ್ ಇದ್ದೀರಾ ಅವರಿಗೆ ತುಂಬಾ ರನ್ನಿಂಗ್ ಮೈಂಡ್ ಯಾರಿಗೆ ಇರುತ್ತೆ, ಮೈಂಡ್ ಚಂಚಲ ಇರುತ್ತೆ, ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಧ್ಯಾನದ ಸ್ಥಿತಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಅವರು ಪ್ರಾರಂಭದಲ್ಲಿ ಏನ್ ಮಾಡ್ಬೇಕು, ಯಾರಿಗೆ ಹೈ BP ಇಲ್ಲ, ಬ್ಲಡ್ ಇದು ಹಾರ್ಟ್ ತೊಂದರೆ ಇಲ್ಲ,
ಇಲ್ದಿದ್ರೆ ತಲೆನೋವು, ತಲೆಯ ಸಂಬಂಧಿ ವ್ಯಾಧಿ ಇಲ್ಲ, ಕಿವಿಯ ಸಂಬಂಧಿ ವ್ಯಾಧಿ ಇಲ್ಲ, ಅವರು ಅದನ್ನು ಸ್ವಲ್ಪ ಫಾಸ್ಟ್ ನೋಡಿ ಈ ರೀತಿ ಮಾಡ್ಕೊಳ್ಬಹುದು. ಈ ರೀತಿ ಮಾಡ್ಕೊಂಡು 1 ನಿಮಿಷ ಕಾಲ ಮೌನವಾಗಿರಿ. ನೋಡಿ ನಿಮ್ಮ ಧ್ಯಾನದಲ್ಲಿ ನಿಮ್ಮ ರನ್ನಿಂಗ್ ಮೈಂಡ್ ಇದೆ, ಅದು ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಗಮನಿಸಿ, ಫಾಸ್ಟ್ ಬ್ರೀದಿಂಗ್ ಇಲ್ಲಿ ಶ್ವಾಸ ಭಸ್ತ್ರಿಕಾ ಮಾಡಿದ್ರೆ, ಆದ್ರೆ ನಾನು ಹೇಳಿದ ಪ್ರಕಾರ ಯಾರಿಗೆ ಯಾವ್ದಾದ್ರು ಕಾಯಿಲೆ ಇದ್ರೆ ಅವರು ಸ್ಲೋ ಭಸ್ತ್ರಿಕಾ ಮಾಡಿ. ಸ್ವಾಮೀಜಿ ಹೇಳ್ತಾರೆ ನಾವು ಕೊರೋನಾ ಟೆಸ್ಟ್ ಮಾಡ್ಕೊಳ್ಳಿಕ್ಕೂ ಯಾರಿಗೆ 1 ನಿಮಿಷದಿಂದ ಅರ್ಧ ನಿಮಿಷದಿಂದ 1 ನಿಮಿಷವರೆಗೆ ದೀರ್ಘ ಉಸಿರಾಟ ಮಾಡಿ ಭಸ್ತ್ರಿಕಾ ಮಾಡ್ಲಿಕ್ಕೆ ಆಗುತ್ತೆ. ಫಾಸ್ಟ್ ಉಸಿರಾಟ 1 ನಿಮಿಷ ಕಾಲ ಭಸ್ತ್ರಿಕಾ ಮಾಡ್ಲಿಕ್ಕೆ ಆಗುತ್ತೆ. ಅವರು ಟೆಸ್ಟ್ ಮಾಡ್ಕೊಳ್ಳಿ ಅವರಿಗೆ ಕೊರೋನಾ ಇಲ್ಲ ಅಂತ. ಯಾರಿಗೆ ಕೊರೋನಾ ಇದೆ ಅವರಿಗೆ ಅಷ್ಟು ಹೊತ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ದೀರ್ಘವಾಗಿ ಉಸಿರು ತಗೊಂಡು ಉಸಿರಾಟ ಬಿಡಿ. ಇದು ನೋಡಿ, ನೀವು ಈ ರೀತಿ ಮಾಡಿದ್ರೆ ನಿಮ್ಗೆ ಧ್ಯಾನದ ಸ್ಥಿತಿಗೆ ಹೋಗ್ಲಿಕ್ಕೂ ತುಂಬಾ ಒಳ್ಳೇದಾಗುತ್ತೆ. ಈಗ ಸೆಕೆಂಡ್ ಪ್ರಾಣಾಯಾಮ ಕಪಾಲಭಾತಿ. ನೆನೆ ತಾನೇ ಗಾಯತ್ರಿಜಿ ಹೇಳಿದ್ದಾರೆ ನಿಮ್ಗೆ. ಕಪಾಲಭಾತಿ ಅಂದ್ರೆ, ಕಪಾಲ ಅಂದ್ರೆ ಹಣೆ, ಭಾತಿ ಅಂದ್ರೆ ಶೈನಿಂಗ್. ಕಪಾಲ ಮೀನ್ಸ್ आपका ಮಾಥಾ, ಭಾತಿ ಅಂದ್ರೆ ಶೈನಿಂಗ್. ಸೊ ಕಪಾಲಭಾತಿ ಪ್ರಾಣಾಯಾಮದಿಂದ ನಮ್ಮ ಮುಖದಲ್ಲಿ ಹೊಳಪು ತನ್ನಿಂತಾನೆ ಬರುತ್ತೆ. ನೀವು ಯಾವುದು ಪೌಡರ್ ಹಾಕ್ಬೇಕಂತ ಇಲ್ಲ, ಫೇರ್ ಅಂಡ್ ಲವ್ಲಿ ಹಾಕ್ಬೇಕಂತ ಇಲ್ಲ, ಯಾವುದು ಕ್ರೀಮ್ ಹಾಕ್ಬೇಕಂತ ಇಲ್ಲ. ನಿಮ್ಮ ಒಳಗಿಂದ ಬದಲಾವಣೆ ಆಗಿ, ಒಳಗಿನ ಅವಯವಗಳಲ್ಲಿ ಬದಲಾವಣೆ ಆಗಿ ನಿಮ್ಮ ಮುಖದಲ್ಲಿ ತನ್ನಿಂತಾನೆ ಹೊಳಪುಗಳು ಬರುತ್ತೆ. ನಿಮ್ಗೆ ಯಾವುದು, ಈಗ ನಾವು ಸ್ವಾಮೀಜಿ ಹೇಳ್ತಾರೆ ಎಮ್ಮೆಗೆ ನೀವು ಎಷ್ಟು ಫೇರ್ ಅಂಡ್ ಲವ್ಲಿ ಹಾಕಿದ್ರೆ ಅದು ಬಿಳಿ ಆಗುತ್ತಾ? ಇಲ್ಲ ಅಲ್ಲ. ಅದೇ ರೀತಿ ನೀವು ಕಪಾಲಭಾತಿ ಪ್ರಾಣಾಯಾಮ ಮಾಡಿ ನಿಮ್ಮ ಮುಖದಲ್ಲಿದ್ದ ಸುಕ್ಕುಗಳು, ಮೊಡವೆಗಳು, ಕಣ್ಣಲ್ಲಿ ದೃಷ್ಟಿ ದೋಷಗಳು, ಥೈರಾಯ್ಡ್ ಸಂಬಂಧಿ ಸಮಸ್ಯೆಗಳು, ಇದಕ್ಕೆ ತುಂಬಾ ಒಳ್ಳೆದು. ಯಾರಿಗೆ ಥೈರಾಯ್ಡ್ ಇದೆ ಅವರು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಬೇಕು. ಸೊ ಈಗ ಕಪಾಲಭಾತಿ ಪ್ರಾಣಾಯಾಮ ಯಾವ ರೀತಿ ಮಾಡೋದು ಯಾರಿಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿದೆ. ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡುವಾಗ ಈಗ ನಿಮ್ಮ ಕೈಯಲ್ಲಿ ಧೂಳಿದೆ ಅಂತ ಎಣಿಸಿ. ಧೂಳಿದ್ರೆ ನೀವು ಹೆಂಗ್ ಮಾಡ್ತೀರಾ? ಧೂಳನ್ನು ಈ ರೀತಿ ಹೊಟ್ಟೆಗೆ ಬೇಕಿದ್ರೆ ಕೈ ಇಟ್ಕೊಳ್ಳಿ. ನೋಡಿ, ಅವಾಗ ನಿಮ್ಮ ಹೊಟ್ಟೆ ಹೇಗೆ ಹೋಗ್ತಾ ಇದೆ? ಒಳಗೆ ಹೋಗ್ತಾ ಇದೆಯಾ ಇಲ್ವಾ? ನೋಡಿ, ನಂದು ಹೊಟ್ಟೆ ನೋಡಿ. ಈ ರೀತಿ ಬಾಯನ್ನು ಮುಚ್ಚಿ ಮೂಗಿನ ಮುಖಾಂತರ ಮಾಡಿ. ಆವಾಗ ಸಂಪೂರ್ಣ ನಿಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಈ ರೀತಿ ಪ್ರಾಕ್ಟೀಸ್ ಯಾರಿಗೆ ಇಲ್ಲ, ಯಾಕಂದ್ರೆ ನಾವು ಈಗ ಡಿಸ್ಟೆನ್ಸ್ ಎಜುಕೇಶನ್ ಇದ್ದ ಕಾರಣ ನಮಗ್ ಗೊತ್ತಾಗ್ತಾ ಇಲ್ಲ. ಯಾರು ಓಪನ್ ಮಾಡಿದ್ದಾರೆ, ಟಿವಿ ಓಪನ್ ಮಾಡಿದ್ದಾರೆ, ಅವ್ರದ್ದು ನೋಡುವಾಗ ಗೊತ್ತಾಗುತ್ತೆ. ಸೊ ಅದನ್ನು ನಾನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಕೆಲವ್ರದ್ದು ಮುಖ ಬೆಂಡ್ ಆಗ್ತಾ ಇದೆ. ಮುಖದಲ್ಲಿ ಯಾವುದು ಎಕ್ಸ್ಪ್ರೆಷನ್ ಬೇಡ, ಮುಖದಲ್ಲಿ ಯಾವುದು ಟೈಟ್ನೆಸ್ ಬೇಡ, ಲೂಸ್ ಬಿಡಿ, ಮುಖವನ್ನು ಲೂಸ್ ಬಿಡಿ. ಮತ್ತೆ ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಳೋಣ. ಯಾರಿಗೆ ಹೈ ಬಿಪಿ ಇದೆ, ಹಾರ್ಟಿನ ತೊಂದರೆ ಇದೆ, ಅಂದ್ರೆ ಹೈ ಬಿಪಿ ಅಂದ್ರೆ ಅಟ್ ಪ್ರೆಸೆಂಟ್ ಹೈ ಬಿಪಿ ಇದೆ ಅಂತ ಅವರು ತುಂಬಾ ನಿಧಾನವಾಗಿ 2 ರಿಂದ 3 ಸೆಕೆಂಡಿಗೆ ಒಂದು ಸ್ಟ್ರೋಕ್ ಮಾಡ್ಕೊಳ್ಬೇಕು. ಯಾರಿಗೆ ತುಂಬಾ ಜಾಸ್ತಿ ಕೊಲೆಸ್ಟ್ರಾಲ್ ಇದೆ, ಹಾರ್ಟಿನ ತೊಂದರೆ ಇದೆ, ಅವರು ಮಾಡ್ಲಿಕ್ಕೆ ಹೋಗ್ಬೇಡಿ. ಆದ್ರೆ 3 ಸೆಕೆಂಡಿಗೆ ಒಂದು ಸ್ಟ್ರೋಕ್ ನೀವು ನಿಧಾನವಾಗಿ ಬಿಟ್ಕೊಳ್ಬಹುದು. ಯಾಕಂದ್ರೆ
ನಿಮ್ಮ ಕಾಯಿಲೆಗಳು ವಾಸಿ ಆಗ್ಲಿಕ್ಕೂ ಇದೇ ಮೆಡಿಸಿನ್. ಕಾಯಿಲೆಗಳು ವಾಸಿ ಆಗ್ಲಿಕ್ಕೂ ಇದೇ ಮೆಡಿಸಿನ್. ಅದಕ್ಕೋಸ್ಕರ ನಿಧಾನವಾಗಿ ಅಭ್ಯಾಸ ಮಾಡಿ. 3 ಸೆಕೆಂಡ್ಗೆ 1 ಸ್ಟ್ರೋಕ್ ಹಾಕಿ ಬೈ ಪ್ರಾಕ್ಟೀಸ್ ಮಾಡ್ತಾ 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 ಮತ್ತೆ 1 ಸೆಕೆಂಡ್ಗೆ 1 ಸ್ಟ್ರೋಕ್ ಮಾಡಿ. ಯಾರಿಗೆ ಏನೂ ತೊಂದರೆ ಇಲ್ಲ ಅವರು 1 ಸೆಕೆಂಡ್ಗೆ 1 ಸ್ಟ್ರೋಕ್. ಇವಾಗ ಪ್ರಾರಂಭದಲ್ಲಿ ನೀವು 1 ಸೆಕೆಂಡ್ಗೆ 1 ಸ್ಟ್ರೋಕ್ ಮಾಡಿ ನೋಡಿ. ಈ ರೀತಿ ಮಾಡುವಾಗ ನಿಮ್ಮ ಡಯಾಫ್ರಾಮ್ ಇಂದ ಕೆಳಗಿನವರೆಗೆ ಎಲ್ಲಾ ಭಾಗಕ್ಕೆ एक्सरसाइज सिगुते। आपके डायफ्राम से नीचे तक के भाग को संपूर्ण एक्सरसाइज मिलता है। इसमें आपका स्प्लीन, लीवर, किडनी, डिओडिनम, लार्ज इंटेस्टाइन, स्मॉल इंटेस्टाइन सब एक्टिवेट होना शुरू हो जाता है। इसको ಯಾರಿಗೆ एसिडिटी ತೊಂದರೆ ಇದೆ, ಮಲಬದ್ಧತೆ ಇದೆ, ಬೆಸ್ಟ್ ಫಾರ್ ಮಲಬದ್ಧತೆ ಕಾನ್ಸ್ಟಿಟ್ಯೂಷನ್, ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆ ಅಂತ ಅವರು ಇದನ್ನು ಜಾಸ್ತಿ ಹೊತ್ತು ಮಾಡ್ಕೊಳ್ಬೇಕು. ಅವರಿಗೆ ಗ್ಯಾಸ್ಟ್ರಿಕ್ ತೊಂದರೆ ಇದ್ದವರಿಗೆ, ಅಸಿಡಿಟಿ ಇದ್ದವರಿಗೆ ಇದು ಮಾಡ್ತಾ 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 ಕಡಿಮೆ ಆಗುತ್ತೆ. ಯಾಕೆಂದ್ರೆ ತುಂಬಾ ಜಾಸ್ತಿ ಅಸಿಡಿಟಿ ಇದ್ದವರಿಗೆ ಮತ್ತೆ ಅದು ನಿಧಾನವಾಗಿ ಅಲ್ಸರೇಟಿವ್ ಕೊಲೈಟಿಸ್ ಆಗ್ಬಿಡುತ್ತೆ. ಸೊ ಅಲ್ಸರೇಟಿವ್ ಕೊಲೈಟಿಸ್ ಆಗುತ್ತೆ, ಅಲ್ಸರ್ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಕಪಾಲಭಾತಿಯಿಂದ ನಮ್ಮ ಶರೀರದಲ್ಲಿ, ನಮ್ಮ ಶರೀರ ಏನ್ ಆಸಿಡ್ ಉತ್ಪನ್ನ ಮಾಡುತ್ತೆ, ಆ ಆಸಿಡ್ ಗೆ ಎಷ್ಟು ಪವರ್ ಇದೆ ಅಂದ್ರೆ ಅದನ್ನು ಏನಾದ್ರೂ ನೀವು ಬೆರಳು ಹಾಕಿದ್ರೆ ನಿಮ್ಮ ಬೆರಳೆಲ್ಲ ಅದರಲ್ಲಿ ಮೆಲ್ಟ್ ಆಗ್ಬಿಡುತ್ತೆ. ಸೊ ಅಷ್ಟು ಆಸಿಡ್ ಗೆ, ನಮ್ಮ ಹೊಟ್ಟೆಯಲ್ಲಿ ಇದ್ದ ಆಸಿಡ್ ಗೆ ಅಷ್ಟು ಪವರ್ ಇದೆ. ನಾವು ಯಾವಾಗ ಮೆಣಸು, ಖಾರ ಎಲ್ಲ ಜಾಸ್ತಿ ತಿಂತೀವಿ ಆವಾಗ ಈ ಆಸಿಡ್ ಇನ್ನೂ ಅದು ಪವರ್ಫುಲ್ ಆಗಿ ನಮ್ಗೆ ಎದೆ ಬರ್ನಿಂಗ್ ತರ ಆಗೋದು, ಮತ್ತೆ ಉಳಿ ತೇಗು. ಇದು ನೀವು ನೋಡಿ, ಯಾವಾಗ ನಾವು ಊಟ ಮಾಡಿದ್ದು ಸ್ವಲ್ಪ ಜಾಸ್ತಿ ಆದ್ರೆ ಉಳಿ ತೇಗ್ ತರ ಬರುತ್ತೆ. ಆ ತೇಗಲ್ಲಿ ಎಷ್ಟು ಆಸಿಡ್ ನ ಪ್ರಮಾಣ ಇರುತ್ತೆ ಅದು ಗೊತ್ತಾಗುತ್ತೆ. ಸೊ ನಮ್ಮ ಏನು ಆಸಿಡ್ ಇದೆ ನಮ್ಮ ಹೊಟ್ಟೆ ಒಳಗೆ, ನಮ್ಮ ಡೈಜೆಷನ್ ಮಾಡ್ಲಿಕ್ಕೆ ಆಸಿಡ್ ಬೇಕೇ ಬೇಕು. ಆದ್ರೆ ಅದು ಲೆಕ್ಕಕ್ಕಿಂತ ಜಾಸ್ತಿ ಆದ ತಕ್ಷಣ ಆಸಿಡಿಟಿ ಪ್ರಾರಂಭ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ನಿನ್ನೆ ತಾನೇ ಅನ್ನಪೂರ್ಣ ಸತೀಶ್ ಜಿ ನಿಮ್ಗೆ ಹೇಳಿದ್ದಾರೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ನಮ್ಗೆ ಸಾಧ್ಯ ಅಷ್ಟು, ಕೆಲವರು ಹೇಳ್ತಾರೆ 1 ಲೀಟರ್ ನೀರು ಕುಡಿ, 2 ಲೀಟರ್ ಕುಡಿರಿ ಅಂತ. ಆದ್ರೆ ನಮ್ ಸ್ವಾಮೀಜಿ ಏನ್ ಹೇಳ್ತಾರೆ, ನಿಮ್ಗೆ ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ನೀರ್ ಕುಡಿಲಿಕ್ಕೆ ಆಗುತ್ತೆ ಅಷ್ಟು ಮಾತ್ರ ನೀವು ನೀರು ಕುಡೀರಿ. ನಂತರ ಸ್ವಲ್ಪ ನಾವು ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ನಮ್ಮ ಹೊಟ್ಟೆಯನ್ನು ಫಸ್ಟ್ ಕ್ಲೀನ್ ಮಾಡ್ಕೊಳ್ಳಿ. ಕ್ಲೀನ್ ಮಾಡಿದ ನಂತರ ನಾವು ಈ ಪ್ರಾಣಾಯಾಮಗಳನ್ನು ಮಾಡಿದ್ರೆ ಜಾಸ್ತಿ ಎಫೆಕ್ಟ್ ಆಗುತ್ತೆ. ನಮ್ಮ ಬ್ಲಡ್ ಹೊಟ್ಟೆಗೆ ಎಲ್ಲ ಜಾಸ್ತಿ ಎಕ್ಸರ್ಸೈಸ್ ಸಿಗುತ್ತೆ. ನೋಡೋಣ ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ. ಈಗ ಕಣ್ಣನ್ನು ಮುಚ್ಚಿ ಮಾಡಿ ಕಪಾಲಭಾತಿ ಪ್ರಾಣಾಯಾಮ. ಕಣ್ಣನ್ನು ಮುಚ್ಚಿ ಮಾಡಿ 5 ನಿಮಿಷ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕು. ಯಾರಿಗೆ ಬೆನ್ನು ನೋವಿದೆ ಅವ್ರು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಂಡು ಪುನಃ ಮಾಡಿ. ಆದ್ರೆ 5 ನಿಮಿಷ ಕಣ್ಣನ್ನು ಮುಚ್ಚಿ ನಿಮ್ಮ ಜೊತೆಗಿರಿ. ನಾನೇನ್ ಮಾಡ್ತಾ ಇದ್ದೀನಿ ಬೇಡ, ನಾನೇನ್ ಹೇಳ್ತೀನಿ ಅದನ್ನ ಕೇಳ್ಕೊಳ್ಳಿ ಮತ್ತೆ ಮಾಡ್ತಾ ಇರಿ. आप अपने आंखों को बंद करके 5 मिनट सब लोग कपालभाति प्राणायाम को करेंगे। मैं आप लोग करते रहिए, मैं इसका लाभ बताती हूँ। कपालभाति प्राणायाम से आपके सिर के बालों से लेकर पैर की उंगलियों तक की बीमारियों के लिए बहुत अच्छा है। कपालभाति प्राणायाम ನಿಮ್ಮ ತಲೆ ಕೂದಲಿಂದ ಕಾಲಿನ ಬೆರಳುಗಳಿಗೆವರೆಗೆ ಎಲ್ಲಾ ಕಾಯಿಲೆಗಳನ್ನು ವಾಸಿ ಮಾಡ್ತಾ ಹೋಗುತ್ತೆ. ಯಾವ ರೀತಿ ಮಾಡುತ್ತೆ ಅಂತ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಕೇಳ್ತಾ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಳಿ. ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನೀವು ಉಸಿರನ್ನು ಹೊರಗೆ ಹಾಕ್ತಾ ಇರ್ತೀರಾ. ಉಸಿರನ್ನು ಹೊರಗೆ ಹಾಕ್ತಾ ಹೋಗುವಾಗ ಏನಾಗುತ್ತೆ,
ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಪ್ರಮಾಣದಲ್ಲಿ ಹೊರಗೆ ಹೋಗ್ತಾ ಹೋಗುತ್ತೆ. ಕಾರ್ಬನ್ ಡೈ ನಿಮ್ಮ ರಕ್ತದಲ್ಲಿ ಈಗ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಹೋಗುವಾಗ ಬ್ಲಡ್ ಪ್ಯೂರಿಫಿಕೇಶನ್ ಜಾಸ್ತಿ ಆಗುತ್ತೆ. ಬ್ಲಡ್ ಪ್ಯೂರಿಫಿಕೇಶನ್ ಆದ ಕಾರಣ ಆಕ್ಸಿಜನ್ ನಿಮ್ಮ ಬ್ಲಡ್ ಅಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನೀವು ಕಪಾಲಭಾತಿ ಪ್ರಾಣಾಯಾಮವನ್ನು 5 ನಿಮಿಷ ಮಾಡ್ಕೊಳ್ಬೇಕು. ಯಾರಿಗೆ ತುಂಬಾ ಚಂಚಲ ಮನಸ್ಸಿದೆ, ಯಾರಿಗೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅವರು 1-2 ನಿಮಿಷ ಕಾಲ ಫಾಸ್ಟ್ ಮಾಡಿ ಅದನ್ನೇ ನೋಡಿ ಈ ರೀತಿ. ನಿಲ್ಲಿಸಿ. ಈಗ ಧ್ಯಾನದ ಸ್ಥಿತಿಗೆ ಹೋಗಿ ನೋಡಿ, ಯಾವುದೇ ಆಲೋಚನೆಗಳು ಬರೋದಿಲ್ಲ. ಮೈಂಡ್ ಕಾನ್ಸಂಟ್ರೇಟ್ ಆಗ್ಬಿಡುತ್ತೆ. ಕಲಿಯುವ ಮಕ್ಕಳು ಓದ್ಲಿಕ್ಕೆ ಹೋಗೋ ಮುಂಚೆ 5 ನಿಮಿಷ ಕಪಾಲಭಾತಿ ಪ್ರಾಣಾಯಾಮ ಫಾಸ್ಟ್. ಮಕ್ಕಳಿಗೆ ಯಾವುದು ಕಾಯಿಲೆ ಕಡಿಮೆ ಇರುತ್ತೆ ಸೊ ಅಂತ ಮಾಡುವಾಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಲಿಕ್ಕೆ ಹೇಳ್ಬೇಕಾಗುತ್ತೆ. ಇದರಿಂದ ನಿಮ್ಮ ಮೈಗ್ರೇನ್ ಸಂಬಂಧಿ ನೋಡಿ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಮೈಗ್ರೇನ್ ಸಂಬಂಧಿ ವ್ಯಾಧಿಗಳು ಕಡಿಮೆ ಆಗುತ್ತೆ. ಬ್ರೈನ್ ಅಲ್ಲಿ ಟ್ಯೂಮರ್ ಇದ್ರೆ ಅದು ಕಡಿಮೆ ಆಗುತ್ತೆ. ಯಾವ ರೀತಿ ಡಾಕ್ಟರ್ಸ್ ನಾವು ಮೆಡಿಸಿನ್ಗೆ ಡಾಕ್ಟರ್ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಒಂದು ಮೆಡಿಸಿನ್ ಅಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ಇನ್ನು ಸ್ವಲ್ಪ ಸ್ಟ್ರಾಂಗ್ ಡೋಸ್ ಕೊಟ್ಬಿಡ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ವಾಸಿ ಆಗುತ್ತಾ ನೋಡ್ತಾರೆ. ಇನ್ನೂ ವಾಸಿ ಆಗ್ಲಿಲ್ಲ ಅಂದ್ರೆ ಇನ್ನೂ ಸ್ಟ್ರಾಂಗ್ ಡೋಸ್ ಕೊಟ್ಬಿಡ್ತಾರೆ. ಅದೇ ರೀತಿ ಕಪಾಲಭಾತಿ ಪ್ರಾಣಾಯಾಮವನ್ನು ಅದೇ ರೀತಿ ಮಾಡ್ಕೊಳ್ಬೇಕು. ಒಂದ್ ವೇಳೆ ಎಷ್ಟು ದೊಡ್ಡ ಕಾಯಿಲೆ ಇದೆ ಅಷ್ಟು ಜಾಸ್ತಿ ಹೊತ್ತು ಮಾಡ್ಕೊಳ್ಬೇಕು. ಈಗ ದೊಡ್ಡ ದೊಡ್ಡ ಕ್ಯಾನ್ಸರ್ ಅಂತ ಕಾಯಿಲೆಗಳಿಗೆ ನಾವು ಅರ್ಧದಿಂದ 1 ಗಂಟೆವರೆಗೆ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಬೇಕು. ಇದು ಸ್ವಾಮೀಜಿ ಹೇಳ್ತಾರೆ ಏನ್ ಗೊತ್ತಾ, ಕಾಯಿಲೆಗಳು ವಾಸಿ ಆಗುತ್ತೆ. ಯಾವ ರೀತಿ ಮಾಡ್ಕೊಳ್ಳು, ನೀವು 5 ನಿಮಿಷ ಮಾಡಿದ್ರೆ ಕಪಾಲಭಾತಿ ಪ್ರಾಣಾಯಾಮ ಮಾಡಿದ್ರೆ ಕಾಯಿಲೆಗಳು ವಾಸಿ ಆಗೋಲ್ಲ. ನೀವು ಈಗ ಹಾರ್ಟ್ ಬ್ಲಾಕೇಜ್ ಇದೆ, ಸೊ ಆವಾಗ ಸ್ವಾಮೀಜಿ ಏನ್ ಹೇಳ್ತಾರೆ, ಅರ್ಜುನ್ ಕಿ ಛಾಲ್ ಅಂದ್ರೆ ಅರ್ಜುನ್ ಗಿಡದ ಬಾರ್ಕ್ ಏನಿದೆ ಅದರದ್ದು ಕಷಾಯ ಕುಡೀರಿ. ಕೊಲೆಸ್ಟ್ರಾಲ್ ಹೈ ಕೊಲೆಸ್ಟ್ರಾಲ್ ಇದ್ದವರು ಅರ್ಜುನ್ ಕಿ ಛಾಲ್ದು ಕಷಾಯವನ್ನು ತಕೊಂಡು ಆವಾಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದ್ರೆ ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ಮಾಯ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಬೇಕು. ಅರ್ಜುನ್ ಕಿ ಛಾಲ್ ಅನ್ನು ತಗೊಳ್ಬೇಕು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಬೇಕು. ಅದರ ನಂತರ ಅರ್ಧ ಗಂಟೆ ನಂತರ ಟಿಫಿನ್ ಮಾಡಿ. ಅದೇ ತಗೊಂಡಿದ ತಕ್ಷಣ ಟಿಫಿನ್ ಏನು ಮಾಡ್ಕೊಳ್ಬೇಡಿ. ಯಾರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ಅವರು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಬೆಳ್ಳುಳ್ಳಿ ತಿನ್ಬೇಕು. ಮ್ಯಾಮ್ ಅದು ಆಯುರ್ವೇದಿಕ್ ಮೆಡಿಸಿನ್ ಅರ್ಜುನ್ ಕಿ ಛಾಲ್ ಮತ್ತೆ ಹೇಳ್ತೀನಿ. ಇನ್ನು ಡೌಟ್ ಇದ್ರು ಮತ್ತೆ ಕೇಳಿ, ನಾನು ಹತ್ರ ಬರ್ತೀನಿ ಆವಾಗ ಹೇಳ್ತೀನಿ ನಿಮ್ಗೆ. ಓಂ ಜಿ, ಮಧ್ಯದಲ್ಲಿ ಯಾರು ಮಾತಾಡಬೇಡಿ. ನಂತರ ನಿಮ್ಗೆ ಡೌಟ್ಸ್ ಕೇಳಲಿಕ್ಕೆ ಸೆಷನ್ ಇರುತ್ತೆ. ದಯವಿಟ್ಟು ಮಧ್ಯದಲ್ಲಿ ಯಾರು ಅನ್ಮ್ಯೂಟ್ ಮಾಡಬೇಡಿ. ಇನ್ನು ಯಾರಿಗೆ ಹಾರ್ಟ್ ಬ್ಲಾಕೇಜ್ ಇದೆ ಕೊಲೆಸ್ಟ್ರಾಲ್ ಇಂದ, ಅವರಿಗೆ 99% ಬ್ಲಾಕೇಜ್ ಇದ್ದವ್ರು ಸಹ ಅರ್ಜುನ್ ಕಿ ಛಾಲ್ ಮತ್ತೆ ಹೃದಯಾಮೃತ ಬಟಿ ತಕೊಂಡು ನಾವು ನಿಧಾನವಾಗಿ ಪ್ರಾಣಾಯಾಮ ಮಾಡ್ತಾ ಬಂದ್ರೆ ನಿಮ್ಮಲ್ಲಿ ಇದ್ದ ಬ್ಲಾಕೇಜ್ ಕ್ಲಿಯರ್ ಆಗುತ್ತೆ. ನೀವೇನು ಆಪರೇಷನ್ ಗೆ ಹೋಗ್ಬೇಕು ಅಂತ ಇಲ್ಲ. ಅರ್ಜುನ್ ಕಿ ಛಾಲ್ ತಗೊಂಡ್ರೆ ಎಲ್ಲಿಯಾದ್ರೂ ಬ್ಲಾಕೇಜ್ ಇದ್ರೆ ನಿಮ್ಮ ವೇನ್ಸ್ ರಿಲೀಸ್ ಮಾಡುತ್ತೆ. ವೇನ್ಸ್ ಅಲ್ಲಿ ಬ್ಲಾಕೇಜ್ ಅನ್ನು ತೆಗೆದು ಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಎದ್ದ ತಕ್ಷಣ ಯಾರು ಬೆಳ್ಳುಳ್ಳಿ ತಿನ್ಬೋದು. ಯಾರಿಗೆ ಬೆಳ್ಳುಳ್ಳಿ ಕೆಲವರು ನೆಗೆಟಿವ್ ಫುಡ್ ಅಂತ ತಗೊಳಲ್ಲ ಅಂತ ಅವರು ಅರ್ಜುನ್ ಕಿ ಛಾಲ್ ನ ಕಷಾಯ ತಗೊಳ್ಬಹುದು. ಸೊ ಇದರಿಂದ ಹಾರ್ಟ್ ಬ್ಲಾಕೇಜ್ ಕಡಿಮೆ ಆಗುತ್ತೆ. ಶ್ವಾಸಕೋಶ ಸಂಬಂಧಿ ವ್ಯಾಧಿ ಗುಣ ಆಗುತ್ತೆ. ನಿಮ್ಮ ಥೈರಾಯ್ಡ್ ಸಂಬಂಧಿ ವ್ಯಾಧಿಗಳಿಗೆ ಇದು ತುಂಬಾ ಒಳ್ಳೇದು. ಟಾನ್ಸಿಲ್ಸ್ ಗೆ ಒಳ್ಳೇದು.
ಅದೇ ರೀತಿ ಗಂಟ್ಲಿನ ಸಮಸ್ಯೆ ಏನಾದ್ರು ಇದ್ರೆ, ಕಿವಿ ಸೋರುತ್ತೆ ಅಂತವರಿಗೆ ತುಂಬಾ ಒಳ್ಳೇದು. ಹೊಟ್ಟೆಯ ಸಂಬಂಧಿ ವ್ಯಾಧಿ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಹೈಪರ್ ಅಸಿಡಿಟಿ, ಮತ್ತೆ ಇಂಡೈಜೆಷನ್, ಎಲ್ಲಾ ಸಮಸ್ಯೆಗಳಿಗೆ, ಅಲ್ಸರೇಟಿವ್ ಕೊಲೈಟಿಸ್ ಗೆ, ಎಲ್ಲಾ ಸಮಸ್ಯೆ, ಯಾರಿಗೆ ಅಲ್ಸರೇಟಿವ್ ಕೊಲೈಟಿಸ್ ಇದೆ ಅದು ತುಂಬಾ ನಿಧಾನವಾಗಿ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡ್ಕೊಳ್ಬೇಕು. ಯಾಕಂದ್ರೆ ಅದು ತುಂಬಾ 1-2 ಸೆಕೆಂಡ್ಗೆ ಒಂದು ಸ್ಟ್ರೋಕ್ ಮಾಡ್ಕೊಳ್ಳಿ ಯಾವಾಗ ಇರುತ್ತೆ, ನಂತರ ಅದು ಕಡಿಮೆ ಆಗ್ತಾ ಬರುವಾಗ ಸ್ವಲ್ಪ ಫಾಸ್ಟ್ ನೀವು ಮಾಡ್ಕೊಳ್ಬಹುದು. ಸೊ ಈ ರೀತಿ ಮತ್ತೆ ಹೊಟ್ಟೆ ಸಂಬಂಧಿ ಏನಾದ್ರೂ ವ್ಯಾಧಿ ಇದ್ರೆ, ಅದೇ ಸಂಬಂಧಿ ಕಿಡ್ನಿ, ಕೆಲವರಿಗೆ ಏನಾಗುತ್ತೆ ಕ್ರಿಯಾಟಿನಿನ್ ಲೆವೆಲ್ ಜಾಸ್ತಿ ಆಗಿ ಕಿಡ್ನಿ ಫಂಕ್ಷನ್ ಕಡಿಮೆ ಮಾಡುತ್ತೆ ಅಂತ ಅವರು ಬೆಳಗ್ಗೆ ಮತ್ತೆ ಸಂಜೆ ನೀಮ್ ಮತ್ತೆ ಅಶ್ವತ್ಥ ಗಿಡದ್ದು ಎಲೆದು ಜ್ಯೂಸ್ ತಗೊಳ್ಳಿ. ಜ್ಯೂಸ್ ತಕೊಂಡು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದ್ರೆ ಕ್ರಿಯಾಟಿನಿನ್ ಲೆವೆಲ್ ಕಡಿಮೆ ಆಗುತ್ತೆ. ಒಂದು 10 ದಿವಸ ಮಾಡಿದ ತಕ್ಷಣ ಅವರಿಗೆ ಕ್ರಿಯಾಟಿನಿನ್ ಲೆವೆಲ್ ಕಡಿಮೆ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಕಪಾಲಭಾತಿ ಪ್ರಾಣಾಯಾಮ ಜೊತೆಗೆ ನೀವು ಇದು ಮಾಡ್ಕೊಳ್ಬಹುದು. ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ನಿಲ್ಲಿಸಿ ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ. ಬಾಹ್ಯ ಪ್ರಾಣಾಯಾಮ ಕಪಾಲಭಾತಿಯಿಂದ ನಾನು ಏನೆಲ್ಲ ಲಾಭ ಹೇಳಿದೆ, ನಿಮ್ಮ ಹೊಟ್ಟೆಯ ಮೂತ್ರಜನಕಾಂಗಗಳಿಗೆ ಎಕ್ಸರ್ಸೈಸ್ ಸಿಗುತ್ತೆ, ಮಲಬದ್ಧತೆ ನಿವಾರಣೆ ಆಗುತ್ತೆ, ಪೈಲ್ಸ್ ಪಿಸ್ತೂಲ ಸಮಸ್ಯೆ ಇದ್ದವರಿಗೆ ತುಂಬಾ ಒಳ್ಳೆಯದು. ಅದೇ ರೀತಿ ಬ್ಲಡ್ ಆಕ್ಸಿಜನೇಟೆಡ್ ಬ್ಲಡ್ ಜಾಸ್ತಿ ಆಗುತ್ತೆ. ಈ ರೀತಿ ಕಪಾಲಭಾತಿ ಪ್ರಾಣಾಯಾಮದಿಂದ ಲಾಭ ಇದೆ. ಆರ್ಥರೈಟಿಸ್ ಇದ್ದವರಿಗೆ, ವಾತ ತೊಂದರೆ ಇದ್ದರೆ ಅವರಿಗೆ ವಾತ ಪಿತ್ತ ಕಫ ತ್ರಿದೋಷ ಶಮನ ಆಗುತ್ತೆ. ಸೊ ಇದು ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ. ಇದು ಕಪಾಲಭಾತಿ ಪ್ರಾಣಾಯಾಮ. ನೆಕ್ಸ್ಟ್ ಪ್ರಾಣಾಯಾಮ ಬಾಹ್ಯ ಪ್ರಾಣಾಯಾಮ. ಇವತ್ತು ಬಾಹ್ಯ ಪ್ರಾಣಾಯಾಮವನ್ನು ಮಾಡಿ ಮತ್ತೆ 1-2 ನಿಮಿಷ ಕಾಲ ಅನುಲೋಮ ವಿಲೋಮ ಮಾಡಿ ಮತ್ತೆ ನಾನು ನಿಲ್ಲಿಸ್ತೀನಿ. ಇನ್ನೊಮ್ಮೆ ಬಾಕಿ ಹೇಳೋಣ. ಇವತ್ತು ಸಂಜೆ ನಮ್ಗೆ ದೇವಾದಿಥಿ ಅಂತ ನಮ್ಗೆ ಹರಿದ್ವಾರದಿಂದ ಸಾಧ್ವಿಗಳು ಬರ್ತಾ ಇದ್ದಾರೆ. ಅವರು ನಿಮ್ಗೆ ಯೋಗ ಪ್ರಾಣಾಯಾಮ ಬಗ್ಗೆ ಹೇಳ್ತಾರೆ. ಹ್ಯೂಮನ್ ಅನಾಟಮಿ ಬಗ್ಗೆ ನಿಮ್ಗೆ ಇವತ್ತು ಕ್ಲಾಸ್ ಕೊಡ್ತಾ ಇದ್ದಾರೆ. ಸೊ ಅವರು ಹಿಂದಿಯಲ್ಲಿ ಮಾತಾಡ್ತಾರೆ. ಒಂದು ವೇಳೆಗೆ ನೀವು ಆ ಟೈಮಲ್ಲಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಅರ್ಥ ಆಗದೆ ಇದ್ರೆ ನಾವು ಅದನ್ನು ನಿಮ್ಗೆ ಕನ್ನಡದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅದನ್ನು ಹೇಳಿಕೊಡ್ತೀವಿ. ನೀವು ನಮ್ಮ ಹತ್ರ ಕೇಳಿ ನಾವು ಕ್ವಶನ್ಗೆ ಆನ್ಸರ್ ಮಾಡ್ತೀವಿ. ಅವ್ರು 45 ಮಿನಿಟ್ಸ್ ಇವತ್ತು ಕ್ಲಾಸ್ ಅನ್ನು ನಿಮ್ಗೆ ತಗೊಳ್ತಾರೆ. ಈಗ ಬಾಹ್ಯ ಪ್ರಾಣಾಯಾಮ ಯಾವ ರೀತಿ ಮಾಡೋದು ನಿಮ್ಗೆ ಇದನ್ನೇ ಮೊನ್ನೆಯಿಂದ ಅನ್ನಪೂರ್ಣ ಸತೀಶ್ ಜಿ, ಅದೇ ರೀತಿ ಗಾಯತ್ರಿ ಆರಾಧ್ಯ ಜಿ ಹೇಳಿಕೊಟ್ಟಿದ್ದಾರೆ. ಈಗ ಇದರಲ್ಲಿ ಯಾವ ರೀತಿ ಅಂದ್ರೆ ಕಲಾವತಿ ಜಿನು ಹೇಳಿಕೊಟ್ಟಿದ್ದಾರೆ. ಇದರಲ್ಲಿ ಏನಂದ್ರೆ ಉಸಿರನ್ನು ದೀರ್ಘವಾಗಿ ತಗೊಳ್ಬೇಕು, ಸಂಪೂರ್ಣ ಉಸಿರನ್ನು ಖಾಲಿ ಮಾಡ್ಬೇಕು. ಖಾಲಿ ಮಾಡಿದ ತಕ್ಷಣ ತ್ರಿಬಂಧವನ್ನು ಮಾಡ್ಕೊಳ್ಬೇಕು. ಮೂಲಬಂಧ, ಉಡ್ಯಾನ ಬಂಧ, ಜಲಂಧರ. ಮೂಲಬಂಧ ಅಂದ್ರೆ ಏನು? ಮೂಲಬಂಧ ಅಂದ್ರೆ ನಿಮ್ಮ ಗುದದ್ವಾರವನ್ನು ಟೈಟ್ ಮಾಡ್ಕೊಳ್ಬೇಕು. ದನ ಸಗಣಿ ಹಾಕಿದ ನಂತರ ಯಾವ ರೀತಿ ಗುದದ್ವಾರವನ್ನು ಸಂಕುಚನ ಪ್ರಸರಣ ಮಾಡುತ್ತೆ, ಅದೇ ರೀತಿ ನಾವು ಹೊಟ್ಟೆಯಿಂದ ಗಾಳಿಯನ್ನು ಹೊರಗೆ ಹಾಕಿದ ತಕ್ಷಣ ನಮ್ಮ ಗುದದ್ವಾರವನ್ನು ಈ ರೀತಿ ಟೈಟ್ ಮಾಡ್ಕೊಳ್ಬೇಕು. ನಂತರ ಹೊಟ್ಟೆಯನ್ನು ಬೆನ್ನಿಗೆ ತಾಗಿಸ್ಲಿಕ್ಕೆ ಟ್ರೈ ಮಾಡ್ಬೇಕು. ನಂತರ ಚಿನ್ ಲಾಕ್. ಸೊ ನಾವು ಗುದದ್ವಾರವನ್ನು ಟೈಟ್ ಮಾಡೋದಕ್ಕೆ ಮೂಲಬಂಧ ಅಂತ ಹೇಳ್ತೀವಿ. ನಂತರ ಹೊಟ್ಟೆಯನ್ನು ಹಿಂದೆ ಎಳ್ಕೊಳ್ಳೋದಕ್ಕೆ ಉದ್ಯಾನ ಬಂಧ ಅಂತ ಹೇಳ್ತೀವಿ. ಚಿನ್ ಲಾಕಿಗೆ ಜಲಂಧರ್ ಬಂಧ ಅಂತ ಹೇಳ್ತೀವಿ. ಮೂಲ, ಉದ್ಯಾನ, ಜಲಂಧರ್ ತ್ರಿಬಂಧವನ್ನು ಮಾಡಿ ಸ್ವಲ್ಪ ಹೊತ್ತು ನಾವು ಶ್ವಾಸವನ್ನು ಹಿಡಿದಿಟ್ಕೊಳ್ಬೇಕಾಗುತ್ತೆ. ಯಾವಾಗ ನಮ್ಗೆ ಉಸಿರು ಬೇಕು ಅಂತ ಅನಿಸುತ್ತೆ ಆವಾಗ ತ್ರಿಬಂಧಗಳನ್ನು ಬಿಡಿಸಿ ನಾವು ಉಸಿರನ್ನು ತಗೊಳ್ಬೇಕಾಗುತ್ತೆ. ಯಾಕಂದ್ರೆ ನಾವು ಫಸ್ಟಿಗೆ ತ್ರಿಬಂಧ ಹಾಕುವಾಗ ಉಸಿರನ್ನು ಹೊರಗೆ ಹಾಕಿರ್ತೀವಿ. ಈಗ ನಾನು ಒಮ್ಮೆ ಮಾಡಿ ತೋರಿಸ್ತೀನಿ, ನಂತರ ನೀವೆಲ್ಲ ಮಾಡಿ. ಉಸಿರನ್ನು ತಗೊಳ್ಳೋಣ, ಸಂಪೂರ್ಣವಾಗಿ ಉಸಿರನ್ನು ಖಾಲಿ ಮಾಡೋಣ. ಮಾಡ್ತಾನೆ ಮೂಲ ಬಂಧ, ಉದ್ಯಾನ ಬಂಧ ನೋಡಿ, ಹೊಟ್ಟೆಯನ್ನು ಈ ರೀತಿ ಬೆನ್ನಿಗೆ ಟಚ್.
ಈ ರೀತಿ ಬಾಹ್ಯ ಪ್ರಾಣಾಯಾಮ. ಈಗ ನೀವು ಮಾಡಿ ಬಾಹ್ಯ ಪ್ರಾಣಾಯಾಮ. ಉಸಿರನ್ನು ತಗೊಳ್ಳಿ, ಸಂಪೂರ್ಣ ಉಸಿರನ್ನು ಖಾಲಿ ಮಾಡಿ. ಖಾಲಿ ಮಾಡ್ತಾ ಮಾಡ್ತಾನೆ ಮೂಲ ಬಂದ ಉದ್ಯಾನ ಬಂದ ಜಾಲಂಧರ್ ಬಂದ ತ್ರಿಬಂಧ. ಸ್ವಲ್ಪ ಹೊತ್ತು ಹಾಗೇನೆ ಹಿಡಿದಿಟ್ಕೊಳ್ಳಿ. ನಿಮ್ಮ ನಿಮ್ಮ ಸಾಮರ್ಥ್ಯದಷ್ಟು ಹಿಡಿದಿಟ್ಕೊಳ್ಳಿ. ನಿಮ್ಮ ನಿಮ್ಮ ಸಾಮರ್ಥ್ಯದಷ್ಟು ಹಿಡಿದಿಟ್ಕೊಳ್ಳಿ. ನಂತರ ಬಂಧಗಳನ್ನು ಬಿಡಿಸಿ ಶ್ವಾಸವನ್ನು ತಗೊಳ್ಳಿ. ಇದು ನಿಮ್ಮ ಬಾಹ್ಯ ಪ್ರಾಣಾಯಾಮ. ಇದು 3 ಬಾರಿ ಮಾಡ್ಬೇಕು. ಇದು ಪೈಲ್ಸ್ ಪಿಸ್ತೂಲ ಇದ್ದವರಿಗೆ ತುಂಬಾ ಒಳ್ಳೇದು. ಮೂಲವ್ಯಾಧಿ ಇದ್ದವರು ಅಂತ ಹೇಳ್ತೀವಿ, ಅಂತವರಿಗೆ ತುಂಬಾ ಒಳ್ಳೆಯ ಒಂದು ಅಭ್ಯಾಸ. ಯಾರಿಗೆ ರನ್ನಿಂಗ್ ಮೈಂಡ್ ಇರುತ್ತೆ, ಮನಸ್ಸು ತುಂಬಾ ಚಂಚಲ ಇರುತ್ತೆ, ಯಾರಿಗೆ ಸಮಾಧಿ ಅಭ್ಯಾಸ ಮಾಡ್ಕೊಳ್ಬೇಕು ಅಂತವ್ರು ಇದನ್ನು 21ರಿಂದ ಅರ್ಧ ಗಂಟೆ 1 ಗಂಟೆ, ಯಾರು ತುಂಬಾ ಸಮಾಧಿ ನಮ್ಗೆ ಧ್ಯಾನ ಸ್ಥಿತಿಯಲ್ಲಿ ಹೋಗ್ಬೇಕು ಅಂತ ಇದೆ ಅವ್ರ ಅರ್ಧ ಗಂಟೆಯಿಂದ 1 ಗಂಟೆವರೆಗೆ ಬಾಹ್ಯ ಪ್ರಾಣಾಯಾಮವನ್ನು ಮಾಡ್ತಾ ಇದ್ರೆ ಅವರ ಮನಸ್ಸು ಕಾನ್ಸ್ಟೆಂಟ್ ಆಗುತ್ತೆ, ರನ್ನಿಂಗ್ ಮೈಂಡ್ ಕಡಿಮೆ ಆಗುತ್ತೆ. ಸೊ ಅಂತ ಅವ್ರು ಇದನ್ನು ಜಾಸ್ತಿ ಹೊತ್ತು ಮಾಡಿದ್ರೆ ಸಮಾಧಿ ಅಭ್ಯಾಸಕ್ಕೆ ತುಂಬಾ ಒಳ್ಳೇದು. ಫೈಲ್ಸ್ ಇದ್ದವರಿಗೆ ಇದು ತುಂಬಾ ಒಳ್ಳೇದು. ಈಗ ನೆಕ್ಸ್ಟ್ ಪ್ರಾಣಾಯಾಮ ಅಗ್ನಿಸಾರ್. ಅದು ಪ್ರಾಣಾಯಾಮ ಅಲ್ಲ, ಅಗ್ನಿಸಾರ ಕ್ರಿಯೆ. ಇದು ಷಟ್ ಕರ್ಮದಲ್ಲಿ ಒಂದು ಕ್ರಿಯೆ, ಆದ್ರೆ ಇದು ಹೊಟ್ಟೆಯ ಸಂಬಂಧಿ. ಸ್ವಾಮೀಜಿ ಯಾವಾಗಲೂ ಹೇಳ್ತಾರೆ, पैर गरम पेट नरम सिर ठंडा बीमारी को मारो डंडा. ಯಾವಾಗ್ಲೂ ಹೇಳ್ತಾರೆ, ಕಾಲು ನಮ್ದು ಬಿಸಿ ಇರ್ಬೇಕು, ಹೊಟ್ಟೆ ಸಾಫ್ಟ್ ಇರ್ಬೇಕು, ತಲೆ ತಣ್ಣಗಿರ್ಬೇಕು, ಮತ್ತೆ ಕಾಯಿಲೆಗಳಿಗೆ ನೀವು ಮಾರೋ ದಂಡ. ಸೊ ಈ ರೀತಿ पैर गरम पेट नरम सिर ठंडा बीमारी को मारो ದಂಡ. ಸೊ ಈ ರೀತಿ ನಾವು ಈಗ ಅಗ್ನಿಸಾರ ಕ್ರಿಯೆಯಲ್ಲಿ ನೀವು ಮುದ್ರಾ ಬೇಕು ಅಂತ ಇಲ್ಲ, ನೀವು ಈ ರೀತಿ ಕಾಲನ್ನು ಇಟ್ಕೊಂಡು ಸಹ ಮಾಡ್ಕೊಳ್ಬಹುದು. ಉಸಿರನ್ನು ತಗೊಳ್ಬೇಕು, ಉಸಿರನ್ನು ಸಂಪೂರ್ಣ ಖಾಲಿ ಮಾಡ್ಬೇಕು. ಇಲ್ಲಿ ತ್ರಿಬಂಧ ಯಾವುದೂ ಇಲ್ಲ. ಖಾಲಿ ಮಾಡಿದ ತಕ್ಷಣ ಹೊಟ್ಟೆಯನ್ನು ಒಳಗೆ ಹೊರಗೆ ಮಾಡ್ಕೊಳ್ಬೇಕು. ಇಲ್ಲಿ ಉಸಿರಾಟ ಮಾಡ್ಲಿಕ್ಕಿಲ್ಲ, ಅವಾಗ ಕಪಾಲಭಾತಿ ತರ ಉಸಿರಾಟ ಮಾಡ್ಲಿಕ್ಕಿಲ್ಲ. ಉಸಿರನ್ನು ಹೊರಗೆ ಬಿಟ್ಟ ನಂತರ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ ಹೊಟ್ಟೆಯನ್ನು ಹೊರಗೆ ಮಾಡಿ ನಂತರ ಯಾವಾಗ ಉಸಿರು ಬೇಕು ಆವಾಗ ಹೊಟ್ಟೆಯನ್ನು ಸ್ಟಾಪ್ ಮಾಡಿ ಉಸಿರನ್ನು ತಗೊಳ್ಬೇಕು. ನೋಡಿ, ಸ್ಟಾಪ್ ಮಾಡಿ ಉಸಿರು ತಗೊಳ್ಬೇಕು. ಇದು ಅಗ್ನಿಸಾರ ಕ್ರಿಯೆ. ಸೊ ಇದು ಷಟ್ಕರ್ಮದಲ್ಲಿ ಒಂದು ಕ್ರಿಯೆ. ಇದು ಪ್ರಾಣಾಯಾಮ ಅಲ್ಲ. ಸೊ ಇವತ್ತು ನಾವು ಇಷ್ಟನ್ನು ಮಾಡಿ ಇನ್ನು ನಾವು ಏನ್ ಮಾಡ್ಬೇಕು, ಅನುಲೋಮ್ ವಿಲೋಮ್ ಪ್ರಾಣಾಯಾಮವನ್ನು ನಾಳೆ ಹೇಳಿಕೊಡ್ತೀವಿ, ಇಲ್ಲದಿದ್ರೆ ಇವತ್ತು ಸಾಯಂಕಾಲ ಹೇಳಿಕೊಡ್ತೀವಿ. ಈಗ ನಾವು ಓಂಕಾರದ 3 ಬಾರಿ ಭ್ರಾಮರಿ, 3 ಬಾರಿ ಓಂಕಾರ ಮತ್ತೆ ಪ್ರಣವ ಧ್ಯಾನ 2 ನಿಮಿಷ ಮಾಡಿ ನಾವು ಇವತ್ತಿನ ಸೆಷನ್ ಇಲ್ಲಿ ಮುಗಿಸೋಣ. ಮತ್ತೆ ಕ್ವಶನ್ ಏನಾದ್ರು ಇದ್ರೆ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ಈಗ ನಾವು ನೋಡಿ, ಈ ರೀತಿ ನಮ್ಮ ಥಂಬ್ ಬೆರಳನ್ನು ಇಲ್ಲಿ ಸಣ್ಣ ಕಿವಿಯ ಒಳಗೆ ಇಡೋದಲ್ಲ, ನಮ್ಮ ಸಣ್ಣ ಕಿವಿ ಇದೆ ಇಲ್ಲಿ, ಅದನ್ನು ಮುಚ್ಚಬೇಕು. 3 ಬೆರಳನ್ನು ಕಣ್ಣಲ್ಲಿ ಇಟ್ಕೊಳ್ಬೇಕು, ತೋರ್ ಬೆರಳುಗಳನ್ನು ಹಣೆಯ ಮೇಲೆ ಇಟ್ಕೊಳ್ಬೇಕು. ಇನ್ನೊಂದು ಇದರಲ್ಲಿ ಷಣ್ಮುಖಿ ಮುದ್ರಾನು ಮಾಡ್ತಾರೆ, ಆದ್ರೆ ನಮ್ಮಲ್ಲಿ ನಾವು ಈ ರೀತಿ ಈ ರೀತಿ ಇಟ್ಕೊಂಡು ನಾವು ಭ್ರಾಮರಿಯನ್ನು ಮಾಡ್ತೀವಿ. ಭ್ರಾಮರಿ ಅಂದ್ರೆ ದುಂಬಿಯ ಶಬ್ದದ ತರ ನಾವು ಮಾಡ್ಬೇಕು. ಹಮ್ಮಿಂಗ್ ಅಂತ ಹೇಳ್ತೀವಿ, ಹಮ್ಮಿಂಗ್ ಸೌಂಡ್ ಮಾಡ್ಬೇಕು, ದುಂಬಿಯ ತರ ಹಮ್ಮಿಂಗ್ ಮಾಡ್ಬೇಕು. ಸೊ ನಾವು ಯಾವಾಗ ಭ್ರಾಮರಿ ಪ್ರಾಣಾಯಾಮ ಮಾಡ್ತೀವಿ ಆವಾಗ ನಮ್ಮ ಗಂಟ್ಲಲ್ಲಿ ಒಂಥರ ವೈಬ್ರೇಷನ್ ಆಗುತ್ತೆ, ತಲೆಯಲ್ಲಿ ವಿ ಅಂತ ವೈಬ್ರೇಷನ್ ಆಗುತ್ತೆ. ಯಾರಿಗೆ ಡಿಪ್ರೆಷನ್ ಅಲ್ಲಿ ಇದ್ದಾರೆ, ಕಿವಿಯ ತೊಂದರೆ ಇದೆ, ಅದೇ ರೀತಿ ಮನಸ್ಸು ತುಂಬಾ ಚಂಚಲ ಇದೆ, ತುಂಬಾ ಜಾಸ್ತಿ ಸಿಟ್ಟು ಯಾರಿಗೆ ಬರುತ್ತೆ ಅಂತವರೆಲ್ಲ ಭ್ರಾಮರಿ ಪ್ರಾಣಾಯಾಮವನ್ನು ಮಾಡ್ಕೊಂಡು ತಲೆಯನ್ನು ಶಾಂತವಾಗಿ ಇಟ್ಕೊಳ್ಳಿಕ್ಕೆ ಒಳ್ಳೇದು. ಭ್ರಾಮರಿ ಪ್ರಾಣಾಯಾಮ ನೋಡಿ, ಈ ರೀತಿ ಮಾಡಿ, ಈ ರೀತಿ ಮಾಡ್ಕೊಂಡು ಬೇಕಿದ್ರೆ ಫಸ್ಟ್ ನೋಡ್ಕೊಳ್ಳಿ, ಮತ್ತೆ ಮಾಡಿ ನೋಡಿ.
ಕಣ್ಣನ್ನು ಓಪನ್ ಮಾಡಬೇಡಿ. ಧ್ಯಾನ ಮುದ್ರದಲ್ಲಿ ಕೂತ್ಕೊಂಡು ಅಲ್ಲೇ 3 ಬಾರಿ ಓಂಕಾರ ಎರಡು ನಿಮಿಷ ಮೌನವಾಗಿ ಹಾಗೆ ನೀಡಿ. ಮನಸ್ಸು ಎಷ್ಟು ಪ್ರಶಾಂತವಾಗಿದೆ ಗಮನಿಸಿ. ಈ ದೇಹ ಒಂದು ದೇವಾಲಯ ಇದೆ, ಅದರಲ್ಲಿ ನಿಮ್ಮ ಆತ್ಮರೂಪಿ ದೇವರಿದ್ದಾರೆ. ಪರಮಾತ್ಮ ನಿಮ್ಮ ಒಳಗೇನೆ ಇದ್ದಾನೆ. ಈ ಶರೀರ ರೂಪಿ ದೇವಸ್ಥಾನದಲ್ಲಿ ಪರಮಾತ್ಮ ನಿಮ್ಮ ಶರೀರದೊಳಗೇನೆ ಇದ್ದಾರೆ. ನಿಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ದೇವರನ್ನು ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಈಗ ನಿಧಾನವಾಗಿ ಎರಡೂ ಕೈಯನ್ನು ಈ ರೀತಿ ಮೇಲೆ ಎತ್ತಿ ಉಜ್ಜಿಕೊಳ್ಳಿ. ನೀವು ಏನು ಧ್ಯಾನದಲ್ಲಿ ಸ್ವಲ್ಪ ಎನರ್ಜಿಯನ್ನು ಪಡೆದುಕೊಂಡಿದ್ದೀರಾ ಅದನ್ನ ಈ ರೀತಿ ನಿಮ್ಮ ಕಣ್ಣಿಗೆ ಈ ರೀತಿ ಇಟ್ಕೊಂಡು ಸಂಪೂರ್ಣ ಶರೀರಕ್ಕೆ ಆ ಎನರ್ಜಿಯನ್ನು ಪಾಸ್ ಮಾಡ್ಕೊಳ್ಳಿ. ಇದು ಕಪಾಲಭಾತಿ ನಮ್ಮ ಪ್ರಾಣಾಯಾಮ. ಈಗ ಏನಾದ್ರೂ ಕ್ವಶನ್ ಇದ್ರೆ ಕ್ವಶನ್ ಕೇಳಿ. ಇವತ್ತು ಮಾಡಿರೋ ಎಲ್ಲಾ ಪ್ರಾಣಾಯಾಮ ನೇಮ್ಸ್ ಹೇಳ್ತೀರಾ? ಲೈಕ್ ಲಿಸ್ಟ್ ನೇಮ್ಸ್ ಪ್ರಾಣಾಯಾಮದ ನೇಮ್ಸ್ ಹೌದು. ನೇಮ್ ಕೊಡ್ತೀವಿ ನಾವು, ಹೇಳ್ತೀವಲ್ಲ. ನೀವ್ ಹೇಳ್ತೀರಾ ಅಟ್ ದ ಎಂಡ್ ಆಫ್ ದ ಲಿಸ್ಟ್ ಒಂದು ಮಾಡ್ಕೊಂಡ್ರೆ ನೋಟ್ಸ್ ಬರ್ಕೋಬೇಕಾದ್ರೆ ಅಲ್ಲ, ಅದಕ್ಕೆ ನಾವು ಹೇಳೋದು. ನಾವು ಕಾಲೇಜಲ್ಲಿ ಯಾವ ರೀತಿ ನೋಟ್ಸ್ ಬರ್ಕೊಳ್ತೀವಿ ಅದೇ ರೀತಿ ನಾವು ಹೆಸರು ಹೇಳುವಾಗ ನೀವು ಪ್ರಾಣಾಯಾಮದ ಹೆಸರನ್ನು ಆವಾಗ್ಲೇ ಬರ್ಕೊಳ್ಬೇಕು. ಆವಾಗ್ಲೇ ಬರ್ಕೊಂಡ್ರೆ ಏನಾಗುತ್ತೆ, ನಿಮ್ಮ ಮೈಂಡ್ ಅಲ್ಲಿ ಹೋಗುತ್ತೆ. ನಾವು ಲಿಸ್ಟ್ ಕೊಡ್ತೀವಿ ನಿಮ್ಗೆ, ಅದರಲ್ಲಿ ಇದೆ. ನಾವು ಏನ್ PDF ಕಳಿಸಿದೀವಿ ಅದರಲ್ಲಿ ಲಾಸ್ಟ್ ಅಲ್ಲಿ ಲಿಸ್ಟ್ ಇದೆ. ಓಕೆ ಓಕೆ. ಏನಾಯ್ತು ಅಂದ್ರೆ ಬರ್ಕೊಂಡಿದೀನಿ ಬಟ್ ಅಲ್ಲಲ್ಲಿ ನೆಟ್ವರ್ಕ್ ಇಶ್ಯೂಸ್ ಆಗಿ ಸ್ವಲ್ಪ ಪದಗಳು ಬೇರೆ ಆಗಿದೆ. ಓಕೆ ಓಕೆ ಓಕೆ, ಸರಿ, ನೋ ಪ್ರಾಬ್ಲಮ್. ಸೊ ನಿಮ್ಗೆ ಏನ್ ನಾವು PDF ಕಳಿಸಿರ್ತೀವಿ ಅದರಲ್ಲಿ ಎಲ್ಲ ಇರುತ್ತೆ. ಸೊ ಅದನ್ನು ನೀವು ಮಾಡ್ಕೊಳ್ಳಿ. ಗೊತ್ತಾಯ್ತಾ? ಓಕೆ. ಅದಕ್ಕೋಸ್ಕರ ಓಂಜಿ. ಹಲೋ ಓಂಜಿ ಮೇಡಮ್, ಇದು ಕಪಾಲಭಾತಿ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಭಸ್ತ್ರಿಕಾ ಮಾಡ್ಬೋದಾ? ಕಪಾಲಭಾತಿ ಆದ ತಕ್ಷಣ ಭಸ್ತ್ರಿಕಾನ? ಅಥವಾ ಭಸ್ತ್ರಿಕಾ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಕಪಾಲಭಾತಿ ಮಾಡಿದ್ರೆ ಏನ್ ತೊಂದರೆ ಇಲ್ಲ? ಮಾಡ್ಬೋದು, ಏನು ಇಲ್ಲ. ನಾವು ಭಸ್ತ್ರಿಕಾ ಮಾಡಿಸಿ ಅದರ ನಂತರನೇ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿಸೋದು. ಫಸ್ಟಿಗೆ ಓಕೆ ಹೇಳಿ. ಭಸ್ತ್ರಿಕಾ ಫಸ್ಟ್ ಮಾಡಿ ಆಮೇಲೆ ಕಪಾಲಭಾತಿ ಮಾಡ್ಬೋದು. ಕಪಾಲಭಾತಿ ಮಾಡ್ಬೋದು. ಓಕೆ, ಥ್ಯಾಂಕ್ ಯು. ಇದು ಅಗ್ನಿಸಾರದು ನಂಗೆ ಗೊತ್ತಾಗ್ಲಿಲ್ಲ ಮೇಡಮ್. ಅಗ್ನಿಸಾರ ಇನ್ನು ನಿಮ್ಗೆ ಕ್ಲಾಸಸ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಅದ್ರಲ್ಲಿ ಏನ್ ಗೊತ್ತಾ, ಉಸಿರನ್ನು ತಗೊಳ್ಬೇಕು, ಸಂಪೂರ್ಣವಾಗಿ ಉಸಿರನ್ನು ಖಾಲಿ ಮಾಡ್ಬೇಕು.
ಮಾಡಿದ ನಂತರ ಉಸಿರಾಟ ಮಾಡ್ಲಿಕ್ಕೆ ಇಲ್ಲ. ಮತ್ತೆ ಹೊಟ್ಟೆಯನ್ನು ಒಳಗೆ ಹೊರಗೆ ಒಳಗೆ ಹೊರಗೆ ಮಾಡಿ ನಂತರ ನೀವು ಇದನ್ನ ಮಾಡ್ಕೊಳ್ಬಹುದು. ಥ್ಯಾಂಕ್ ಯು, ಧನ್ಯವಾದ. ಆಯ್ತಾ? ಓಂಜಿ ಇದು ಭುಜಂಗಾಸನ ಶಲಭಾಸನ ಮಾಡುವಾಗ ಮೇಲೆ ಮಾಡ್ತೀವಲ್ಲ, ಅವಾಗ ನಾರ್ಮಲ್ ಬ್ರೀತ್ ಮಾಡ್ತಾ ಇರ್ಬೇಕಾ, ಹೋಲ್ಡ್ ಮಾಡ್ಬೇಕಾ? ಇಲ್ಲ, ನೀವು 30 ಸೆಕೆಂಡ್ ಕಾಲ ನೀವು ಏನಾದ್ರೂ ಹೋಲ್ಡ್ ಮಾಡಿರ್ತೀರಾ ಅಂದ್ರೆ ಹೋಲ್ಡ್ ಮಾಡ್ಬೇಕು. 30 ಸೆಕೆಂಡ್ ಮಾತ್ರ ಮಾಡ್ತೀರಾ ಅಂದ್ರೆ, ಇಲ್ದಿದ್ರೆ 1 ರಿಂದ 5 ನಿಮಿಷ ಮಾಡ್ಬೇಕಿದ್ರೆ ಉಸಿರಾಟ ತಕೊಂಡು ಬಿಡ್ಬೋದು. ಅಂದ್ರೆ ಎಷ್ಟು 30 ಸೆಕೆಂಡ್ ಮಾತ್ರ ಮಾಡುವಾಗ ಮಾತ್ರ. ಮತ್ತೆ ಸೂಕ್ಷ್ಮವೇ ಇದು ಹೇಳುವಾಗ ನೀವು ಇಲ್ಲಿ ಹಿಂಗ್ ಬರುವಾಗ ಹೋಲ್ಡ್ ಮಾಡ್ಬೇಕಾ ಅಥವಾ ಹೇಗೆ ಅಂದ್ರೆ ನೋಡಿ, ನಾವು ಈ ರೀತಿ ಮಾಡ್ತೀವಲ್ಲ, ಇಲ್ಲಿ ಉಸಿರು ತಗೊಳ್ಬೇಕು, ನಂತರ ಈ ರೀತಿ ಎಳ್ಕೊಳ್ಬೇಕು, ಅಲ್ಲಿ ಹೋಲ್ಡೇ ಇರ್ಬೇಕು ನಿಮ್ಮ ಉಸಿರು. ಈ ರೀತಿ ಮತ್ತೆ ವಾಪಸ್ ಬರುವಾಗ ಬಿಡ್ಬೇಕು, ಪುನಃ ಈ ರೀತಿ ಹಿಡ್ದಿಟ್ಕೊಳ್ಳುವಾಗ ಉಸಿರು ಹಿಡ್ದಿಟ್ಕೊಳ್ಬೇಕು, ವಾಪಸ್ ಬರುವಾಗ ವಾಪಸ್ ಬಿಡ್ಬೇಕು. ಸೊ ಇದು ನಮ್ಮ ಕೆಲವ್ರು ಏನ್ ಮಾಡ್ತಾರೆ, ಹಿಂಗ್ ಮಾಡ್ತಾರೆ, ಅದು ಅಲ್ಲ. ಆಕ್ಚುಲಿ ಎಫೆಕ್ಟ್ ಆಗ್ಬೇಕಿದ್ರೆ ಈ ರೀತಿ ಉಸಿರನ್ನು ತಗೊಂಡು ಈ ರೀತಿ ಹೇಳ್ಕೊಳ್ಬೇಕು, ಇಲ್ಲಿ ಹಿಡಿದಿಟ್ಕೊಳ್ಬೇಕು, ವಾಪಸ್ ಬರುವಾಗ ವಾಪಸ್ ಈ ರೀತಿ ಮಾಡ್ಬೇಕು. ಗೊತ್ತಾಯ್ತಾ? ತುಂಬಾ ಸಲ ಕೆಲವರು ಅದು ತಪ್ಪು ಮಾಡ್ತಾ ಇದಾರೆ, ಈ ರೀತಿ ಮಾಡ್ತಾ ಇದಾರೆ, ಈ ರೀತಿ ಅಲ್ಲ, ಈ ರೀತಿ ಅಲ್ಲ, ಅದು ನಿಯಮ ಇದೆ. ಮತ್ತೆ ಪ್ರಾಕ್ಟೀಸ್ ಆದ್ಮೇಲೆ ನೀವು ಈ ರೀತಿ ಮಾಡ್ಬೋದು. ಓಂಜಿ, ಯೋಗ ಆದ್ನ ಎಷ್ಟು ಸಮಯಕ್ಕೆ ನೀರ್ ಕುಡಿಬಹುದು? ಅರ್ಧ ಗಂಟೆ ನಂತರ 20 ರಿಂದ ಅರ್ಧ. ಖಾಲಿ ನೀರಾದ್ರೆ 20 ನಿಮಿಷ ಸಾಕು. ಮತ್ತೆ ತಿಂಡಿ ಏನಾದ್ರು ತಿನ್ಬೇಕಿದ್ರೆ ಒಂದು ಅರ್ಧ ಗಂಟೆ ಆಗ್ಲಿ. ಯಾಕಂದ್ರೆ ನಿಮ್ಮ ಯಾವಾಗ ನೀವು ಯೋಗಾಸನ ಮಾಡಿರ್ತೀರಾ ಅವಾಗ ಇಂಟೆಸ್ಟೈನ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಧನ್ಯವಾದಗಳು. ಓಕೆ ಮ್ಯಾಮ್, ಅರ್ಜುನ್ ಕಿ ಚಾಲ್ ಅಂದ್ರಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಯಾವ್ದು? ಅರ್ಜುನ್ ಕಿ ಚಾಲ್ ಅಂತ ಏನು ಕುಡಿಬೇಕಂತ ಹೇಳಿದ್ರಲ್ವಾ? ಚಾಲ್ ಅಂದ್ರೆ ನೋಡಿ ಹೇಳ್ತೀನಿ. ಅರ್ಜುನ್ ಗಿಡ ಬರುತ್ತೆ, ಅರ್ಜುನ್ ಅಂತ ಒಂದು ಗಿಡ ಇದೆ. ಅದು ನೀವು ನಮ್ ಪತಂಜಲಿ ಶಾಪ್ ನೋಡಿದೀರಾ ನೀವು? ಅಲ್ಲಿ ನಿಮ್ಗೆ ಅರ್ಜುನ್ ಕಿ ಚಾಲ್ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ. ಅದು ನೀವು ಒಂದು ಜನರಲಿ 1 ಟೀ ಸ್ಪೂನ್, ಒಬ್ರಿಗೆ 1 ಟೀ ಸ್ಪೂನ್ ತಗೊಳ್ಬೇಕು. ಒಂದು 400 ml ನೀರ್ ಹಾಕಿ ಅದನ್ನು ಕುದಿಸಿ 1 ಲೀಟರ್ ಬರ್ಬೇಕು. 1 ಗ್ಲಾಸ್ ಬರ್ಬೇಕು. 4 ಲೀಟರ್ ನೀರಿಗೆ 1 ಗ್ಲಾಸ್ ಹಾಕಿ ಅದನ್ನು ಕುದಿಸಿ 1 ಗ್ಲಾಸ್ ಬಂದ ನಂತರ ಬೆಳಗ್ಗೆ ಸಂಜೆ ಅರ್ಧ ಗ್ಲಾಸ್ ತಗೊಳ್ಬೇಕು. ಅದಕ್ಕೆ ಸ್ವಲ್ಪ ದಾಲ್ಚಿನಿ ಅಂದ್ರೆ ಚಕ್ಕೆ ಅಂತ ಹೇಳ್ತೀವಲ್ಲ, ಅದರದ್ದು ಹುಡಿನೂ ಹಾಕೊಳ್ಬೇಕು. ತುಂಬಾ ಒಳ್ಳೇದು. ಕೊಲೆಸ್ಟ್ರಾಲ್ ನಿಮ್ದು ಕೆಲವರಿಗೆ ಯಾರಿಗೆ ಇರುತ್ತೆ ಅವರಿಗೆ 80% ಬ್ಲಾಕೇಜ್ ಇದ್ದವರು, 90% ಬ್ಲಾಕೇಜ್ ಇದ್ದವರು ಸಹ ಕಡಿಮೆ ಆಗಿದೆ. ಅದರ ಜೊತೆಗೆ ಸೋರೆಕಾಯಿ ಜ್ಯೂಸ್ ತಗೊಂಡ್ರಂತೂ ಸಂಪೂರ್ಣವಾಗಿ ನಿಮ್ಮ ಹೈ BP ಕೊಲೆಸ್ಟ್ರಾಲ್ಗೆ ಒಳ್ಳೇದು. ನಾನು ಒಂದ್ ದಿವಸ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ, ಯಾವ ರೀತಿ ಗಿಡಮೂಲಿಕೆಗಳನ್ನು ಬಳಸಿ ನೀವು ಕಾಯಿಲೆಗಳನ್ನು ವಾಸಿ ಮಾಡ್ಕೊಳ್ಬಹುದು. ಹೇಳಿ ಅಮ್ಮ. ಭ್ರಮರಿ ಮಾಡ್ಬೇಕಾದ್ರೆ ಟಾಂಗ್ ಒಳಗೆ ನಾಲಿಗೆ ಗಂಟ್ಲು ಕಚ್ಕೋಬೇಕಾ, ನಾರ್ಮಲ್ ಸ್ಥಿತಿಯಲ್ಲಿ ಇರ್ಬೇಕಮ್ಮ? ಇಲ್ಲ, ನಾರ್ಮಲ್ ಇರ್ಬೇಕು. ನೀವು ಹಿಂಗ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಹಿಡಿತ ಬಂದಾಗೆ ಆಗುತ್ತೆ. ಟಂಗ್ ಅನ್ನು ಹೇಳುವ ತರ ಮೇಲೆ ಇಟ್ಕೊಂಡ್ರೆ ನಿಮ್ಗೆ ಅದು ಒಂಥರ ಟೆನ್ಷನ್ ಆಗುತ್ತೆ, ನೀವು ರಿಲೀಫ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಪ್ರಯತ್ನ ಮಾಡಿ ಒಂದ್ಸಲ, ಆ ರೀತಿ ಮಾಡಿ ಪ್ರಯತ್ನ ಮಾಡಿ. ಆವಾಗ ಏನಂದ್ರೆ ಕಾನ್ಸಂಟ್ರೇಷನ್ ನಿಮ್ಮ ಟಂಗ್ ಟ್ವಿಸ್ಟಿಂಗ್ ಕಡೆ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ. ಥ್ಯಾಂಕ್ ಯು ಮ್ಯಾಮ್. ಒಂದು ಶಾಂತಿ ಮಂತ್ರ ಹೇಳೋಣ. ಇವತ್ತು ಶಾಂತಿ ಮಂತ್ರ ಹೇಳಿಲ್ಲ. ಏನೋ ಕೇಳ್ತಾ ಇದ್ದಾರೆ, ಕೇಳಿಮ್ಮ. ಅಲ್ಲ, ಅದು ಶಾಂತಿ ಮಂತ್ರ ಮುಗಿಸಿ ಕೇಳಿ ಅಲ್ವಾ? द्यौ शान्तिरन्तरिक्षं शान्ति, पृथिवी शान्तिरापः शान्तिरोषधयः शान्ति, वनस्पतयः शान्ति, विश्वे
देवाः शान्ति ब्रह्म शान्ति सर्वं शान्ति शान्तिरेव शान्ति सामा शान्तिरेधि ॐ शान्ति शान्ति शान्तिः श्री गुरुभ्यो नमः हरिः ओम ओम हाँ ಹೇಳಿ तेजस्विनी जी पूछिए क्या पूछना है Thank you very much for giving information in Hindi also. ओके थैंक यू It made me understand quite better today. ओके Thank you. ओके